ಹಾಯ್ ಕೃಷ್ಣ, ಎಲ್ಲರಿಗೂ ಆತ್ಮಾನ್ವೇಷಣೆ 8ನೇ ದಿವಸದಂದು ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಚರ್ಚೆ ಧರ್ಮ. ಎಲ್ಲ ಒಗ್ಗಟ್ಟಿನಿಂದ ಧರ್ಮದ ಪಾಲನೆ ಮಾಡುವುದು, ಎಲ್ಲಾ ಧರ್ಮಗಳ ಸಾರಾಂಶವೇನು, ಈ ವಿಷಯವನ್ನು ನಾವು ಚರ್ಚೆ ಮಾಡ್ತೀವಿ. ಈಗ ಅನೇಕರಿಗೆ ಪ್ರಶ್ನೆ ಇರುತ್ತೆ, ಒಬ್ಬನೇ ಭಗವಂತ ಆಗಿದ್ರೆ ಯಾಕೆ ಇಷ್ಟೊಂದು ಧರ್ಮಗಳಿದೆ? ಕೆಲವರು ಹಿಂದೂಗಳು ಅನ್ಕೋತಾರೆ, ಕೆಲವರು ಮುಸ್ಲಿಂ ಅಂತಾರೆ, ಕೆಲವರು ಕ್ರಿಶ್ಚಿಯನ್ ಅಂತಾರೆ. ನಾನಾ ರೀತಿಯ ಧರ್ಮಗಳ ಪಾಲನೆ ಇದೆ. ಅನೇಕ ಜನ ಅದಕ್ಕೆ ಯಾವ ಧರ್ಮನೂ ಬೇಡ, ನಾವು ಸೆಕ್ಯುಲರ್ ಆಗಿರೋಣ. ಸೆಕ್ಯುಲರ್ ಅಂದ್ರೆ ಜಾತ್ಯಾತೀತ, ಯಾವ ಜಾತಿನೂ ಇಲ್ಲ, ಕೇವಲ ಒಬ್ರಿಗೊಬ್ರಿಗೆ ಸಹಾಯ ಮಾಡೋದಷ್ಟೇ ಮಾನವ ಧರ್ಮ. ಮನುಷ್ಯರು ಒಬ್ಬರೊಬ್ಬರು ಮನುಷ್ಯರಿಗೆ ಸಹಾಯ ಮಾಡ್ಬೇಕು, ಚೆನ್ನಾಗಿ ತಿನ್ಬೇಕು, ಕುಡಿಬೇಕು, ಆರಾಮಾಗಿರ್ಬೇಕು, ಸೆಕ್ಯುಲರ್. ನಿಜವಾಗ್ಲೂ ಸೆಕ್ಯುಲರ್ ಆಗಿದ್ರೆ ನಮ್ಮ ಮನುಷ್ಯ ಜನ್ಮ ಪೂರ್ಣ ಆಗುತ್ತಾ, ಪರಿಪೂರ್ಣ ಆಗುತ್ತಾ? ಮನುಷ್ಯ ಜನ್ಮ ಯಾಕೆ ಸಿಕ್ಕಿರೋದು? ಧರ್ಮದ ಪಾಲನೆ ಮಾಡ್ಲಿಕ್ಕೋಸ್ಕರ. ಹಾಗಿದ್ದಾಗ ಯಾವ ಧರ್ಮ ಸರಿಯಾದ ಮಾರ್ಗ? ಎಲ್ಲಾ ಧರ್ಮಗಳು ಬೇರೆ ಬೇರೆನಾ, ಅಥವಾ ಎಲ್ಲಾ ಧರ್ಮಗಳಲ್ಲಿ ಒಂದೇ ವಿಷಯವನ್ನು ಬೇರೆ ಬೇರೆ ಅಂಶದಲ್ಲಿ ಹೇಳಲಾಗಿದೆಯಾ? ಹಾಗಿದ್ದರೆ ಪರಿಪೂರ್ಣವಾದಂತಹ ಧರ್ಮ ಯಾವುದು? ಈ ವಿಷಯಗಳು ಇವತ್ತಿನ ಚರ್ಚೆ ಆಗಿದೆ. ಯಾಕೆ ಅನೇಕ ಧರ್ಮಗಳು? ಹೇಗೆ ನಾವು ಭಗವಂತನನ್ನು ತಿಳಿಯಬೇಕು? ಹಾಗೂ ಶ್ರೀಲ ಪ್ರಭುಪಾದರು ನಿಜವಾದ ಧರ್ಮವನ್ನು ವಿಶ್ವಾದ್ಯಂತ ಹೇಗೆ ಪ್ರಚಾರ ಮಾಡಿದ್ರು? ಇದು ಇವತ್ತಿನ ಚರ್ಚಾ ವಿಷಯ. ಅನೇಕ ಧರ್ಮ, ಎಲ್ರಿಗೂ ಪ್ರಶ್ನೆ ಇರುತ್ತೆ ಅಲ್ಲ, ಯಾಕೆ ಇಷ್ಟೊಂದು ಧರ್ಮಗಳಿದೆ, ಅನೇಕ ಜಾತಿಗಳಿದೆ. ಆದ್ರೆ ನಾವು ಯಾವುದೇ ಒಂದು ಧರ್ಮವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ, ಅದು ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಬುದ್ಧಿಸ್ಟ್ ಇರಲಿ, ಜೈನ್ ಇರಲಿ, ಎಲ್ಲವೂ ಹೇಳುವಂಥದ್ದು ನಾವು ಆಧ್ಯಾತ್ಮಿಕ ಜ್ಞಾನ ತಿಳಿಯಬೇಕಾದರೆ ಗುರುಗಳ ಆಶ್ರಯ ಪಡ್ಕೋಬೇಕು. ಗುರು ಇಲ್ಲದೆ ನಾವು ಜೀವನ ಉದ್ಧಾರ ಮಾಡ್ಕೊಳ್ಳೋಕ್ ಸಾಧ್ಯ ಇಲ್ಲ. ಅಧಿಕೃತವಾದಂತಹ ಗುರುಗಳನ್ನು ನಾವು ಸೇವೆ ಮಾಡಬೇಕು, ಅವರಿಂದ ಉಪದೇಶ ಪಡ್ಕೋಬೇಕು, ಭಗವಂತನ ಬಗ್ಗೆ ಜ್ಞಾನವನ್ನು ತಿಳ್ಕೋಬೇಕು. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ, ತತ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪತೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ ತತ್ವದರ್ಶಿನಃ. ತತ್ವದರ್ಶಿ, ಸಕಲ ಜ್ಞಾನವನ್ನು ತಿಳಿದಂತಹ ಗುರುಗಳನ್ನು ನೀವು ಸೇವೆ ಮಾಡಬೇಕು, ಅವರನ್ನು ಭಗವಂತನ ಬಗ್ಗೆ ಜ್ಞಾನವನ್ನು ತಿಳ್ಕೋಬೇಕು ಅವರಿಂದ. ಕೃಷ್ಣನೇ ಹೇಳ್ತಾಳೆ ಭಗವದ್ಗೀತೆಯಲ್ಲಿ. ಕೃಷ್ಣ ಹೇಳಿಲ್ಲ ಎಲ್ಲರೂ ಭಗವದ್ಗೀತೆ ಓದ್ಬಿಟ್ರೆ ಸಾಕು, ನನ್ನ ಹತ್ರ ಬನ್ನಿ. ಇಲ್ಲ, ಗುರುಗಳ ಹತ್ರ ಹೋಗ್ಬೇಕು. ಬೇರೆ ಧರ್ಮಗಳು ಹೀಗೆ ಹೇಳುತ್ತೆ, ಮುಸ್ಲಿಂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಬುದ್ಧಿಸ್ಟ್ ಇರ್ಲಿ, ಎಲ್ಲರೂ ಹೇಳುವಂತದ್ದು ಗುರುಗಳನ್ನು ಆಶ್ರಯ ಪಡ್ಕೊಳ್ಳೇಬೇಕು. ಎಂತಹ ಶ್ರೀಮಂತ ಇರಲಿ, ಸ್ತ್ರೀ ಇರಲಿ, ಪುರುಷ ಇರಲಿ, ಎಲ್ಲರೂ ಕೂಡ ಗುರುಗಳ ಆಶ್ರಯ ಪಡ್ಕೋಬೇಕು. ಹಾಗೂ ಎಲ್ಲಾ ಧರ್ಮಗಳು ಸಾರುತ್ತೆ ಒಬ್ಬನೇ ಭಗವಂತ. ಭಗವಂತ ಒಬ್ಬನೇ, ಭಗವಂತ ಹಲವು ಇಲ್ಲ, ಎಲ್ಲರಿಗೂ ಒಬ್ಬನೇ ಭಗವಂತ. ಹಾಗೂ ಭಗವಂತನ ಪ್ರೀತಿಸ್ಬೇಕು. ಮೂರನೇದು, ಭಗವಂತನ ನಿಯಮಗಳನ್ನು ಪಾಲನೆ ಮಾಡಬೇಕು. ಭಗವಂತ ನಿಯಮಕರ್ತ, ನಿಯಮಗಳಿದೆ, ಅನಂತ ಜೀವಿಗಳಿದ್ದಾರೆ, ಭಗವಂತನ ಲೋಕ ಇದೆ. ಅಂದ್ರೆ ಎಲ್ಲರೂ ಭಗವಂತ ಕೊಟ್ಟಿರುವಂತಹ ನಿಯಮಗಳ ಪಾಲನೆ ಮಾಡಬೇಕು. ಹಾಗೂ ಮರಳಿ ಭಗವಂತನ ಧಾಮಕ್ಕೆ ಹೋಗ್ಬೇಕು. ಅಂದ್ರೆ ನಾವಿರೋದು ಬೇರೆ ಜಗತ್ನಲ್ಲಿ, ಕಾರಾಗೃಹ, ಇದೊಂದು ಜೈಲ್ ಇದ್ದ ಹಾಗೆ, ದುರ್ಗ. ಇದರಿಂದ ನಾವು ಮರಳಿ ಭಗವಂತನ ಧಾಮಕ್ಕೆ ಹೋಗ್ಬೇಕು. ಸಕಲ ಧರ್ಮಗಳು ಇದನ್ನೇ ಸಾರುತ್ತೆ. ಭಗವಂತನ ಮನೆ ಇದೆ, ಭಗವಂತನ ರಾಜ್ಯ ಇದೆ, ಭಗವಂತನ ಲೋಕ ಇದೆ. ನಾವೆಲ್ಲರೂ ಆ ಲೋಕಕ್ಕೆ ಮರಳಿ ಹೋಗಬೇಕು. ಅಂದ್ರೆ ನಾವು ಮುಂಚೆ ಅಲ್ಲಿದ್ವಿ, ಅದರಿಂದ ಕೆಳಗ್ ಬಿದ್ದಿದ್ದೀವಿ, ಮತ್ತೆ ಇವಾಗ ನಮ್ಮ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ವಾಪಸ್ ಹೋಗ್ಬೇಕು. ಪಾಪಗಳು ಮಾಡಬಾರ್ದು,
ಎಲ್ಲಾ ಧರ್ಮಗಳಲ್ಲೂ ಪಾಪಗಳ ವಿಷಯ ಇದೆ. ಇದು ಪಾಪ, ಇದು ಒಳ್ಳೇದು, ಕೆಟ್ಟದು. ಅದರಿಂದ ಪಾಪಗಳನ್ನು ಮಾಡಬಾರದು. ಹಾಗೂ ಭಗವಂತನ ನಾಮವನ್ನು ಜಪಿಸ್ಬೇಕು. ಎಲ್ಲಾ ಧರ್ಮಗಳಲ್ಲೂ ನಾಮ ಜಪ ಅಂತೂ ಇದ್ದೇ ಇದೆ. ನಾಮ ಜಪ ಮಾಡಲೇಬೇಕು. ಭಗವಂತನ ನಾಮ ಜಪ ಮಾಡುವುದು ಎಲ್ಲರ ಕರ್ತವ್ಯ. ಹಾಗೂ ಭೌತಿಕ ಸಂತೋಷವನ್ನು ತ್ಯಾಗ ಮಾಡಬೇಕು. ಸ್ವ ಇಚ್ಛೆಯಿಂದ ಎಲ್ಲ ಇಂದ್ರಿಯ ಭೋಗಿಸುವಂತ ವಸ್ತುಗಳನ್ನು, ಇಂದ್ರಿಯ ಭೋಗಿಸುವಂತಹ ವಿಷಯಗಳನ್ನು, ಚಿಂತನೆಯನ್ನು ತ್ಯಾಗ ಮಾಡಬೇಕು. ಭಗವಂತನ ಪ್ರೇಮವನ್ನು ಬೆಳೆಸ್ಕೋಬೇಕು. ಇದು ಯಾವುದೇ ಒಂದು ಧರ್ಮ ತಗೊಳ್ಳಿ, ಮೂಲ ತತ್ವ ಇದೇ ಆಗಿದೆ. ನಾವು ನಾಸ್ತಿಕರಾಗಿ ಅಥವಾ ಸೆಕ್ಯುಲರ್, ಜಾತ್ಯಾತೀತ ಅಂತ ಹೇಳ್ಕೊಂಡು ಈ ನಿಯಮಗಳನ್ನು ಪಾಲನೆ ಮಾಡದೇ ಇದ್ರೆ ನಾವು ಈ ಸಂಸಾರದ ಬಂಧನದಿಂದ ಮುಕ್ತರಾಗೋದಿಲ್ಲ. ಸಂಸಾರದಲ್ಲಿ ಎಲ್ಲೇ ಹೋಗ್ಲಿ ನಮ್ಗೆ ಕಷ್ಟ ತಪ್ಪಿದಲ್ಲ. ತಾಪತ್ರಯಗಳು ನಮ್ಮನ್ನು ಕಾಡೇ ಕಾಡುತ್ತೆ. ಜನ್ಮ, ಮೃತ್ಯು, ಜರ, ವ್ಯಾಧಿ ನಮ್ಮನ್ನು ಕಾಡೇ ಕಾಡುತ್ತೆ. ಅದರಿಂದ ನಾವು ಧರ್ಮದ ಪಾಲನೆ ಮಾಡಬೇಕು. ಈಗ ಸಣ್ಣ ಮಕ್ಕಳು 2-5 ಅಂತ ಸಣ್ಣ ಮಕ್ಕಳಿಗೆ ಹೇಳಿದಾಗ ಅವರಿಗೆ ಈ ತರ ಲೆಕ್ಕ ಸರಿ ಇಲ್ಲ ಅಂತ ಹೇಳ್ಕೊಡ್ತಾರೆ ಮ್ಯಾಥ್ಸ್ ಟೀಚರ್. ಲೆಕ್ಕ ಹೇಗಿರುತ್ತೆ? 5ರಿಂದ 2 ತೆಗೆದ್ರೆ ಎಷ್ಟು ಉಳಿಯುತ್ತೆ? 3. ಆದ್ರೆ 2ರಿಂದ 5 ಹೇಗ್ ತೆಗಿಯೋದು? ಈ ತರ ಲೆಕ್ಕ ಅವರಿಗೆ ಹೇಳಿಲ್ಲ. ಆ ತರ ಲೆಕ್ಕ ಇಲ್ಲ, ಅದು ಹೇಳ್ಕೊಡೋದಿಲ್ಲ ಸಣ್ಣ ಮಕ್ಕಳಿಗೆ, ಪ್ರೈಮರಿ ಸ್ಕೂಲ್ ಅಲ್ಲಿರೋರಿಗೆ. ಯಾವಾಗ ಹೈಸ್ಕೂಲ್ಗೆ ಹೋಗ್ತೀವಿ ಆಗ ನಮ್ಗೆ ನೆಗೆಟಿವ್ ನಂಬರ್ಸ್ ಅಂತ ಹೇಳ್ಕೊಡ್ತಾರೆ. ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್. ಅಂದ್ರೆ 2 - 5, 2ರಿಂದ 5 ತೆಗೆದ್ರೆ ಆಗತ್ತೆ -3, ನೆಗೆಟಿವ್ ನಂಬರ್ ಬರುತ್ತೆ ಅಂತ ಹೇಳ್ಕೊಡ್ತೀವಿ. ಅಂದ್ರೆ ಆಗ ಬುದ್ಧಿವಂತಿಕೆ ಸ್ವಲ್ಪ ಬೆಳೆದಿರೋ ಕಾರಣ ಮ್ಯಾಥಮೆಟಿಕ್ಸ್ ಅಲ್ಲಿ ಆ ಒಂದು ವಿಷಯಗಳನ್ನು ಹೇಳಲಾಗುತ್ತೆ. ಅರೆ ಸಣ್ಣ ಮಕ್ಕಳಿಗೆ ಅದು ಹೇಳಿಲ್ಲ. ಹಾಗಂತ ಆ ವಿಷಯ ಇಲ್ಲ ಅಂತಲ್ಲ, ಅದು ತಪ್ಪು ಅಂತಾನೂ ಅಲ್ಲ. ಅರೆ ಮಕ್ಕಳಿಗೆ ಅದು ಅರ್ಥ ಆಗೋದಿಲ್ಲ. ಅದರಿಂದ ಮಕ್ಕಳಿಗೆ ಅವರ ಬುದ್ಧಿವಂತಿಕೆ ಪ್ರಕಾರ ಎಷ್ಟಿದೆ ಅಷ್ಟು ಮಾತ್ರ ಜ್ಞಾನ ಹೇಳಲಾಗತ್ತೆ. ಆದ್ರೆ ಅದು ಸತ್ಯದ ಒಂದು ಭಾಗ. ಅನಂತರ ಯಾವಾಗ ನಾವು ಕಾಲೇಜ್ಗೆ ಹೋಗ್ತೀವಿ ಆವಾಗ ಡಿಫ್ರೆನ್ಸಿಯೇಷನ್, ಕ್ಯಾಲ್ಕುಲಸ್, f(x) = ab ಈ ರೀತಿ ಎಲ್ಲ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾರೆ. ಹಾಗೆಯೇ ಬೇರೆ ಬೇರೆ ಧರ್ಮಗಳು, ಅಲ್ಲಿರುವಂತಹ ಜನರು ಆ ಸಮಯದಲ್ಲಿ ಯಾವ ರೀತಿ ಇದ್ರು, ಆ ಬುದ್ಧಿವಂತಿಕೆ ಪ್ರಕಾರ ನಾನಾ ಗುರುಗಳು ಬಂದು ಅವರಿಗೆ ತಕ್ಕ ಮಟ್ಟಿಗೆ ಜ್ಞಾನವನ್ನು ಕೊಟ್ಟರು. ಇವಾಗ ಇಸ್ಲಾಂ ಇದು ಎಲ್ಲಿ ರೂಪುಗೊಂಡಿದ್ದು? ಅದು ಮರುಭೂಮಿಯಲ್ಲಿ. ಇವಾಗಿನ ಮರುಭೂಮಿಯ ಕಡೆ, ದುಬೈ ಎಲ್ಲ ಇರೋ ಕಡೆ ಅಲ್ಲಿ ಏನು ಗಿಡ ಮರ ಏನು ಇಲ್ಲ, ಎಲ್ಲಾ ಕಾಡು ಮನುಷ್ಯರಿದ್ರು ಆ ಸಮಯದಲ್ಲಿ. ಅವ್ರಿಗೆ ಯಾವುದೇ ರೀತಿ ಬುದ್ಧಿ ಇರ್ಲಿಲ್ಲ, ತುಂಬಾ ಪ್ರಾಣಿಗಳ ಹಾಗೆ ಬದುಕ್ತಾ ಇದ್ರು. ಆದ್ರಿಂದ ಅಲ್ಲಿಗೆ ಕೆಲವು ನಿಯಮ ಕೊಟ್ರು. ಮೊಹಮ್ಮದ್ ಬಂದಾಗ ಅವ್ರಿಗೆ ಹೇಳಿದ್ರು, ಎಲ್ಲಾ ಪ್ರಾಣಿಗಳು ತಿನ್ಬಹುದು, ಆದ್ರೆ ಕೇವಲ ಹಂದಿ ಮತ್ತು ನಾಯಿಗಳನ್ನು ತಿನ್ನಬೇಡಿ. ಹಾಗೂ ಎಲ್ಲಾ ಪ್ರಾಣಿಗಳನ್ನು ತಿನ್ನಕ್ಕಿಂತ ಮುಂಚೆ ಭಗವಂತನಿಗೆ ಅರ್ಪಣೆ ಮಾಡಬೇಕು, ಭಗವಂತನಿಗೆ ಅರ್ಪಣೆ ಮಾಡಿ ತಿನ್ನಬೇಕು ಅನ್ನೋ ನಿಯಮ ಅಲ್ಲಿದೆ. ಅದಕ್ಕೆ ಹಲಾಲ್ ಅಂತಾರೆ ಇಸ್ಲಾಂ ಅಲ್ಲಿ. ಹಲಾಲ್ ನಾವಿಲ್ಲಿ ನೈವೇದ್ಯ ಅಂತ ಏನ್ ಹೇಳ್ತೀವಿ, ಅದ್ರಲ್ಲಿ ಹಲಾಲ್. ಯಾಕಂದ್ರೆ ಅಲ್ಲಿ ತರಕಾರಿ, ಹಣ್ಣು, ಹಾಲು ಏನು ಇರಲಿಲ್ಲ, ಅಲ್ಲಿ ಸಿಗ್ತಾ ಇದ್ದಿದ್ದೆ ಪ್ರಾಣಿಗಳು. ಅದನ್ನ ಪ್ರಾಣಿಗಳು ಆ ಸಮಯದಲ್ಲಿ ಯಾಕಂದ್ರೆ ಏನು ಆ ರೀತಿ ಇವತ್ತಿನ ತರ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾ ಇರ್ಲಿಲ್ಲ, ಹಣ್ಣುಗಳು ಸಿಗ್ತಾ ಇರ್ಲಿಲ್ಲ. ಅಂದ್ರೆ ಅಲ್ಲಿ ಏನ್ ಸಿಗ್ತಾ ಇತ್ತು ಅದನ್ನ ಭಗವಂತನಿಗೆ ಅರ್ಪಣೆ ಮಾಡಿ. ಆದ್ರೆ ಅದರಲ್ಲಿ ನಾಯಿ ಮತ್ತು ಹಂದಿಗಳನ್ನು ತಿನ್ನಬಾರ್ದು. ಹಾಗೆ ಕ್ರಿಶ್ಚಿಯನ್ಸ್ ಅಲ್ಲೂ ಕೂಡ ಶುಕ್ರವಾರ ಒಂದ್ ದಿವಸ ಏನು ಮಾಂಸ ತಿನ್ನಬಾರ್ದು. ಅಲ್ಲಿ ಒಂದು ದಿವಸ ಆದ್ರೂ ತಪಸ್ಸೆ ಮಾಡ್ಬೇಕು. ಬ್ರೆಡ್ ಇರ್ತಾ ಇತ್ತು, ಬ್ರೆಡ್ ಸಿಗ್ತಾ ಇತ್ತು, ಅಲ್ಲೆಲ್ಲ ಗೋಧಿ ಬೆಳೆಸ್ತಾ ಇದ್ರು, ಗೋಧಿಯಿಂದ ಬ್ರೆಡ್ ಮಾಡ್ತಾರೆ. ಇವತ್ತು ಕೂಡ ಪಾಶ್ಚಾತ್ಯ ದೇಶಗಳಲ್ಲಿ ಜಾಸ್ತಿ ಬ್ರೆಡ್ ತಿಂತಾರೆ. ಬ್ರೆಡ್ ಇಂದ ಪಿಜ್ಜಾ, ಬರ್ಗರ್ ಮತ್ತೆ ನಾನಾ ರೀತಿಯ ತಿಂಡಿಗಳನ್ನು ಬ್ರೆಡ್ ಇಂದ ಮಾಡ್ತಾರೆ, ಗೋಧಿಯಿಂದ ಮಾಡ್ತಾರೆ. ಅದರಿಂದ ವಾರಕ್ಕೊಮ್ಮೆ ಆದ್ರೂ ಮಾಂಸ ತಿನ್ನಬಾರ್ದು. ಇದು ಕ್ರಿಶ್ಚಿಯಾನಿಟಿ. ಆದ್ರೆ ಸನಾತನ ಧರ್ಮ, ಭಗವದ್ಗೀತೆ ಪ್ರಕಾರ, ಶ್ರೀಮದ್ ಭಾಗವತಂ ಪ್ರಕಾರ, ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸುವಂತವರಿಗೆ ಕೊಟ್ಟಿರುವಂತಹದ್ದು ಮಾಂಸ ಭಕ್ಷಣೆ ಇದು ಪಾಪದ ಜೀವನ. ಎಲ್ಲಿ ತನಕ ನೀವು ಮಾಂಸ ಭಕ್ಷಣೆ ಬಿಡೋದಿಲ್ಲ ಅಲ್ಲಿ ತನಕ ನಿಮ್ಗೆ ಕೃಷ್ಣನ ಕೃಪೆ ಸಿಗೋದಿಲ್ಲ. ಅಂದ್ರೆ ಇದು ಉತ್ತಮವಾದಂತಹ ಚಿಂತನೆ.
ಒಂದು ಹಂತದ ಆ ಜಾಗದಲ್ಲಿ ಆ ಸಮಯದ ಜನರಿಗೆ ಏನೋ ಅವಕಾಶ ಇರಲಿಲ್ಲ, ಅದರಿಂದ ಅವ್ರು ಕೆಲವು ನಿಯಮಗಳು ಕೊಟ್ರು. ಆದ್ರೆ ಇಲ್ಲಿ ಭಾರತ ಭೂಮಿಯಲ್ಲಿ ಎಲ್ಲಾ ರೀತಿಯ ಸಾತ್ವಿಕ ಆಹಾರ ಇದೆ, ಹಣ್ಣು ಹಂಪಲು ತರಕಾರಿ ಹಾಲು ಎಲ್ಲ ಸಿಗ್ತಾ ಇರೋ ಕಾರಣ ಉತ್ತಮವಾದಂತಹ ಒಂದು ತಪಸ್ಯ, ಶ್ರೇಷ್ಠವಾದ ತಪಸ್ಯ ಏನು, ಮಾಂಸ ಭಕ್ಷಣೆ ಬಿಡಬೇಕು. ಯಾಕಂದ್ರೆ ಮಾಂಸ ತಿನ್ನೋದ್ರಿಂದ ನಮ್ಮಲ್ಲಿ ಅನುಕಂಪ ಅನ್ನೋ ಗುಣ ಹೋಗುತ್ತೆ. ನಾವು ನಿಜವಾಗಿ ಒಳ್ಳೆಯ ವ್ಯಕ್ತಿಗಳು, ಜೀವಿಗಳು ಅಂತ ಹೇಳಿದಾಗ 4 ನಿಯಮಗಳನ್ನು ಪಾಲನೆ ಮಾಡ್ಬೇಕು. ಅದು ಸತ್ಯ, ಶೌಚ, ಅನುಕಂಪ ಹಾಗೂ ತಪಸ್ಯ. ಸತ್ಯವನ್ನು ನಾಶ ಮಾಡುವಂತ ಜೂಜಾಟ, ಅನುಕಂಪವನ್ನು ನಾಶ ಮಾಡುವಂಥದ್ದು ಮಾಂಸ ಭಕ್ಷಣೆ, ಶುಚಿಯನ್ನು ನಾಶ ಮಾಡುವಂಥದ್ದು ಅನೈತಿಕ ಸಂಬಂಧ, ಹಾಗೂ ಮಾಂಸ ಭಕ್ಷಣೆ ಅನುಕಂಪವನ್ನು ನಾಶ ಮಾಡುತ್ತೆ, ಮದ್ಯಪಾನ ತಪಸ್ಯವನ್ನು ನಾಶ ಮಾಡುತ್ತೆ. ಆದ ಕಾರಣ ನಾವು 4 ನಿಯಮಗಳ ಪಾಲನೆ ಮಾಡಬೇಕು. ಶುಚಿ, ತಪಸ್ಯ, ಅನುಕಂಪ, ಶುಚಿ, ತಪಸ್ಯ, ಅನುಕಂಪ, ಅನಂತರ ಶುಚಿ, ಅನುಕಂಪ, ತಪಸ್ಯ. ಹಾ ಹೇಳಿ. ಸತ್ಯ, ಶೌಚ, ಅನುಕಂಪ, ತಪಸ್ಯ. ಸತ್ಯ. ಸತ್ಯವನ್ನು ನಾಶ ಮಾಡುವಂತದ್ದೇನು? ಸತ್ಯವನ್ನು ಗುಣವನ್ನು ನಾಶ ಮಾಡುವಂಥದ್ದು ಜೂಜಾಟ. ಅನಂತರ ಅನುಕಂಪ ನಾಶ ಮಾಡುವಂತಹದ್ದು ಮಾಂಸ ಭಕ್ಷಣೆ. ತಪಸ್ಯವನ್ನು ನಾಶ ಮಾಡುವಂತಹದ್ದು ಮದ್ಯಪಾನ. ಅನಂತರ ಶೌಚತೆಯನ್ನು ನಾಶ ಮಾಡುವಂತಹದ್ದು ಅನೈತಿಕ ಸಂಬಂಧ. ಇದು ಕೃಷ್ಣ ಪ್ರಜ್ಞೆಯಲ್ಲಿ ಹೇಳಲಾಗುತ್ತೆ. ಈಗ ನೋಡೋಣ ಯಾವ್ಯಾವ ಧರ್ಮಗಳು ಯಾವಾಗ ಶುರು ಆಯ್ತು. ಇಸ್ಲಾಂ ಈ ಧರ್ಮ ಶುರುವಾಗಿದ್ದು 1300 ವರ್ಷಗಳ ಹಿಂದೆ ಮೊಹಮ್ಮದ್ ಬಂದಿದ್ದು, 2000 ವರ್ಷಗಳ ಹಿಂದೆ ಜೀಸಸ್ ಕ್ರೈಸ್ಟ್ ಬಂದಿದ್ದು, 2500 ವರ್ಷಗಳ ಹಿಂದೆ ಬುದ್ಧ ಅವತರಿಸಿದ್ದು, 5000 ವರ್ಷಗಳ ಹಿಂದೆ ಭಗವದ್ಗೀತೆ ಅರ್ಜುನನಿಗೆ ಬೋಧನೆ ಮಾಡಲಾಯಿತು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ. ಆದ್ರೆ ವೇದ ಜ್ಞಾನ ಸೃಷ್ಟಿ ಯಾವಾಗ ಶುರು ಆಯ್ತು ಆವಾಗ್ಲಿಂದನೂ ಇದೆ. ಅದಕ್ಕೆ ಯಾವ ಸಮಯದಲ್ಲಿ ಶುರು ಆಯ್ತು ಅನ್ನೋದಿಲ್ಲ. ಸೃಷ್ಟಿ ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ 150 ಕೋಟಿ ವರ್ಷ. ಇದು ನಮ್ಮ ಬ್ರಹ್ಮಾಂಡದ ಸಮಯ ಆಗಿರುವಂಥದ್ದು. ನಮ್ಮ ಬ್ರಹ್ಮಾಂಡ ಚತುರ್ಮುಖ ಬ್ರಹ್ಮಾಂಡ ಶುರುವಾಗಿ 150 ಕೋಟಿ ವರ್ಷಗಳಾಗಿದೆ. ಇನ್ನು 150 ಕೋಟಿ ವರ್ಷ ಇರುತ್ತೆ. ಇದು ಬ್ರಹ್ಮನ ಆಯಸ್ಸು 300 ಕೋಟಿ ವರ್ಷ. ನೋಡಿ ಎಷ್ಟು ಲೆಕ್ಕ ಇದೆ. ಈ ತರ ಲೆಕ್ಕ ಯಾರು ಯಾವ ಗಣಿತದಲ್ಲೂ ಕೊಟ್ಟಿಲ್ಲ, ಅದೇ ವೇದಗಳಲ್ಲಿ ಕೊಟ್ಟಿದ್ದಾರೆ. ಬ್ರಹ್ಮನ ಆಯಸ್ಸು 300 ಕೋಟಿ ವರ್ಷ. ಅದರಲ್ಲಿ ಒಂದು 50 ವರ್ಷ ಮುಗ್ದಿದೆ. ಅಂದ್ರೆ 150 ಕೋಟಿ ವರ್ಷ ಆಗಿದೆ. ಈ ಧರ್ಮ ನಮಗೆ ನಿಜವಾದ ಆತ್ಮದ ಧರ್ಮವನ್ನು ಹೇಳ್ಕೊಡುತ್ತೆ. ನಮ್ಮ ಆಚಾರ್ಯರಲ್ಲಿ ಒಬ್ಬರು ಶ್ರೀಲ ಭಕ್ತಿ ವಿನೋದ ಠಾಕೂರರು. ಶ್ರೀಲ ಪ್ರಭುಪಾದ್ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರು. ಅವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ. ಅವರ ಗುರುಗಳು ಗೌರ್ ಕಿಶೋರ್ ದಾಸ್ ಬಾಬಾಜಿ. ಅವರ ಗುರು ಶ್ರೀಲ ಭಕ್ತಿ ವಿನೋದ್ ಠಾಕೂರ. ಶ್ರೀಲ ಭಕ್ತಿ ವಿನೋದ್ ಠಾಕೂರರು ಅವರು ಭೌತಿಕ ಕೆಲಸದಲ್ಲಿ ಒಂದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿದ್ರು, ಹಾಗೂ ಜಡ್ಜ್ ಕೂಡ ಆಗಿದ್ರು. ಹೈಕೋರ್ಟ್ ಜಡ್ಜ್ ಆಗಿದ್ರು ಹಾಗೂ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿದ್ರು. ಆಂಗ್ಲ ಭಾಷೆ ಬರ್ತಾ ಇತ್ತು. ತುಂಬಾ ವಿದ್ವಾಂಸರಾಗಿದ್ರು, ಪಂಡಿತರಾಗಿದ್ರು. ಅವರು ತಮ್ಮ ಭೌತಿಕ ಕೆಲಸಗಳನ್ನು ಚೆನ್ನಾಗಿ ನೋಡ್ಕೊತಾ ಇದ್ರು, ಪರಿವಾರ ನೋಡ್ಕೊತಾ ಇದ್ರು. ಹಾಗೂ ಅಧಿಕವಾಗಿ ಸಮಯ ಧರ್ಮದ ಪ್ರಚಾರಕ್ಕೋಸ್ಕರ, ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡೋಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರು. ಅವರು ಕೂಡ ವೈಕುಂಠ ಲೋಕದಿಂದ ಇಳಿದು ಬಂದಂತಹ ಮಹಾನ್ ಜೀವ. ಅವರು ತಮ್ಮ ಗ್ರಂಥ ಜೈವ ಧರ್ಮದಲ್ಲಿ ಬೇರೆ ಬೇರೆ ಧರ್ಮಗಳ ಹೋಲಿಕೆ ಮಾಡಿದ್ದಾರೆ. ನಮ್ಮ ಸನಾತನ ಧರ್ಮ ಅಲ್ಲಿ ಏನ್ ಹೇಳಿದ್ದಾರೆ, ಮತ್ತೆ ಅದೇ ಮಾತು ಇಸ್ಲಾಂ ಅಲ್ಲಿ ಏನಿದೆ, ಹಾಗೂ ಕ್ರಿಶ್ಚಿಯನ್ ಅಲ್ಲಿ ಏನ್ ಹೇಳಿದ್ದಾರೆ. ನಾವು ನಮ್ಮ ಭಾಷೆಯಲ್ಲಿ ಜೀವ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ಅದನ್ನೇ ಇಸ್ಲಾಂ ಅಲ್ಲಿ ರೂಹು ಅಂತಾರೆ. ನಾವು ಚಿತ್ ಅಂತೀವಿ, ಆಧ್ಯಾತ್ಮಿಕ ಆತ್ಮ ಚಿತ್, ಚಿನ್ಮಯವಾದಂತಹದ್ದು. ಇಸ್ಲಾಂ ಅಲ್ಲಿ ಮುಜರಾದ್ ಅಂತಾರೆ. ಹಾಗೂ ಭೌತಿಕ ಜಗತ್ತು ಅಚಿತ್, ಈ ಭೌತಿಕ ಶರೀರ ಅಚಿತ್. ಇಸ್ಲಾಂ ಅಲ್ಲಿ ಅದನ್ನು ಜಿಸ್ಮ್ ಅಂತಾರೆ. ಹಾಗೂ ಮುಕ್ತ ಜೀವ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮುಕ್ತ ಜೀವಿಗಳಿದ್ದಾರೆ.
ಅದನ್ನೇ ಇಸ್ಲಾಂ ಅಲ್ಲಿ ರೂಹು ಮುಜರಾದ್ ಅಂತ ಹೇಳಿದ್ದಾರೆ. ಈ ಭೌತಿಕ ಜಗತ್ತಿನಲ್ಲಿರುವಂತಹ ಜೀವಿಗಳನ್ನು ಬದ್ಧ ಜೀವ, ಅದನ್ನೇ ಇಸ್ಲಾಂ ಅಲ್ಲಿ ರೂಹು ತರ್ಕೀಬಿ. ಈ ಭೌತಿಕ ಜಗತ್ತಿನ ಅಜ್ಞಾನ ಮಲ, ಅದನ್ನು ಇಸ್ಲಾಂ ಅಲ್ಲಿ ಮಲಫೂತ್ ಅಂತ ಹೇಳಿದ್ದಾರೆ. ಆಧ್ಯಾತ್ಮಿಕ ಜಗತ್ತನ್ನು ಪರವ್ಯೋಮ ಅಂತ ಕರಿತೀವಿ. ಇಸ್ಲಾಂ ಅಲ್ಲಿ ಆಲಂ ಅಲ್ ಮಶಾಲ್ ಅಂತ ಕರಿತೀವಿ. ಹಾಗೂ ನಮ್ಮ ಜೀವನದ ಉದ್ದೇಶ ಕೃಷ್ಣ ಪ್ರೇಮವನ್ನು ಜಾಗೃತಗೊಳಿಸ್ಬೇಕು. ಅದನ್ನು ಇಸ್ಲಾಂ ಅಲ್ಲಿ ಇಷ್ಕ್ ಅಂತ ಹೇಳ್ತಾರೆ. ಇಷ್ಕ್ ಅನ್ನೋದು ಒಂದು ಅರಬಿಕ್ ಪದ. ಅರೆ ಇವತ್ತಿನ ದಿವಸ ಎಲ್ಲ ಫಿಲಂಗಳಲ್ಲಿ ಇಷ್ಕ್ ಅಂತ ಹೇಳಿ ಹೀರೋ ಹೀರೋಯಿನ್ ಇದು ಇಷ್ಕ್ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಅದು ಮೂಲವಾಗಿ ಭಗವತ್ ಪ್ರೇಮವನ್ನು ಸೂಚಿಸುತ್ತೆ. ಎಲ್ಲ ಭಗವಂತನ ಪ್ರೇಮವನ್ನು ಸೂಚಿಸುವಂತಹ ಒಂದು ಹಾಡುಗಳನ್ನು ಎಲ್ಲ ಜನ ಇವತ್ತು ಫಿಲಂಗಳಲ್ಲಿ ಹೀರೋ ಹೀರೋಯಿನ್ ಮಧ್ಯ ಹಾಡ್ತಾರೆ. ಮೂಲವಾಗಿ ನಾವು ನೋಡ್ಬೋದು ನಮ್ಮ ಸನಾತನ ಧರ್ಮದಲ್ಲಿ ಹಾಗೂ ಇಸ್ಲಾಂ ಅಲ್ಲೂ ಕೂಡ ಈ ಒಂದು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಭಗವಂತನ ನಾವು ಈಶ್ವರ ಅಂತ ಹೇಳ್ತೀವಿ, ಅವ್ರು ಇಸ್ಲಾಂ ಅಲ್ಲಿ ಖುದಾ ಅಂತ ಹೇಳ್ತಾರೆ. ಹಾಗೂ ಜೀವೇರ ಸ್ವರೂಪ ಹೊಯ್ ಕೃಷ್ಣ ನಿತ್ಯದಾಸ್. ಕೃಷ್ಣನ ನಿಜವಾದ ಸೇವಕ ಜೀವಾತ್ಮ, ಸನಾತನದ ಸೇವಕ. ಆತ್ಮದ ನಿಜವಾದ ಗುಣ, ಆತ್ಮದ ಧರ್ಮ ಏನು? ಭಗವಂತನ ಸೇವಕ. ಅದನ್ನೇ ಅವ್ರು ಹೇಳ್ತಾರೆ ಖುದಾಕ್ಕೆ ಬಂದ. ಖುದಾ ಬಂದ ಅಂತ ಹೇಳಿದ್ರೆ ಎಲ್ಲಾ ಜೀವಿಗಳು ಖುದಾ ಭಗವಂತನ ಸೇವಕರು. ಇಲ್ಲೂ ಕೂಡ ಒಂದು ಚರ್ಚೆ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಮುಸ್ಲಿಂ ಅಲ್ಲೂ ಕೂಡ ಇವಾಗ ನಮ್ಮ ಏನು ಪ್ರಜ್ಞೆ ಇದೆ, ಇಲ್ಲೆಲ್ಲ ಟೆರರಿಸ್ಟ್ಗಳು, ಇವರೆಲ್ಲ ಇದೆಲ್ಲ ಮುಸ್ಲಿಂ ಧರ್ಮದಲ್ಲಿ ಎಲ್ಲ ಇಂಥದನ್ನೇ ಹಾಳು ಮಾಡೋದು, ಕೊಲೆ ಮಾಡೋದು, ಸುಲಿಗೆ ಮಾಡೋದು, ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡೋದು, ಇಂಥದೊಂದು ತಪ್ಪು ಕಲ್ಪನೆ ಇದೆ. ಯಾಕಂದ್ರೆ ಹೇಗೆ ಜೀವ ಯಾರು ಕೂಡ ಸರಿಯಾದ ಮಾರ್ಗವನ್ನು ಅನುಸರಿಸ್ತಾ ಇಲ್ಲ. ಹಿಂದೂಗಳು ಅಂತಂದ್ರೇನು ಅನೇಕ ಜನ ಭಗವದ್ಗೀತೆ ಓದ್ತಾ ಇಲ್ಲ. ಹಾಗೆ ಮುಸ್ಲಿಮಲ್ಲೂ ಕೂಡ ಅನೇಕ ಜನ ಕುರಾನ್ ಓದೋದಿಲ್ಲ. ಕ್ರಿಶ್ಚಿಯನ್ ಕೂಡ ಯಾರು ಬೈಬಲ್ ಓದ್ತಾ ಇಲ್ಲ. ಯಾರು ಸರಿಯಾಗಿ ಓದ್ತಾರೆ ಅವ್ರು ಸರಿಯಾದ ಮಾರ್ಗದಲ್ಲಿ ಇರ್ತಾರೆ. ಇವಾಗ ಏನು ತೊಂದರೆ, ಯಾರಿಗೂ ಕೂಡ ಆಧ್ಯಾತ್ಮಿಕ ವಿಷಯ ಆಸಕ್ತಿ ಇಲ್ಲ. ಮುಸ್ಲಿಂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಹಿಂದೂಗಳಿರಲಿ, ಎಲ್ಲರೂ ಕೇವಲ ಇಂದ್ರಿಯ ಭೋಗದಲ್ಲಿ ತೊಡಗಿದ್ದಾರೆ. ಅದರಿಂದ ಎಲ್ಲರೂ ಕೂಡ ತಪ್ಪು ದಾರಿಯಲ್ಲೇ ಇದ್ದಾರೆ. ಯಾರು ಸರಿಯಾದ ದಾರಿ, ನಾವು ಇಲ್ಲಿ ಹಿಂದೂಗಳು ಅಂತ ಹೋರಾಡ್ತಾ ಇದೀವಿ, ಆದ್ರೆ ಏತಕ್ಕೋಸ್ಕರ ದೇಶ ಅಂತ ಹೋರಾಡ್ತಾ ಇದೀವಿ ಹೊತ್ತು ನಿಜವಾಗಿ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ನಮ್ಮ ಉದ್ದೇಶ ಏನು ಅನ್ನೋದು ಯಾರು ತಿಳ್ಕೊತಾ ಇಲ್ಲ. ಇಲ್ಲಿ ಒಂದು ಪ್ರಶ್ನೆಗೆ ಒಬ್ಬ ಕಾಜಿ ಅಂದ್ರೆ ಮುಸ್ಲಿಂ ಅಲ್ಲಿ ಪಂಡಿತ ನಾನು ಹೇಳ್ತಾ ಇದ್ದಾನೆ, ಜೀವ ಅಂತ ನೀವ್ ಹೇಳ್ತೀರಾ, ನಾವು ಅದನ್ನು ರೂಹು ಅಂತೀವಿ. ಹಾಗೂ ರೂಹುದು ಅಂದ್ರೆ ಜೀವಾತ್ಮದ ಎರಡು ಪರಿಸ್ಥಿತಿಗಳಿದೆ. ಒಂದು ರೂಹು ಮುಜರದ್, ಇನ್ನೊಂದು ರೂಹು ತರ್ಕಿಬಿ. ರೂಹು ಮುಜರದ್ ಅಂದ್ರೆ ಮುಕ್ತ ಜೀವಾತ್ಮ, ರೂಹು ತರ್ಕಿಬಿ ಅಂದ್ರೆ ಬದ್ಧ ಜೀವಿಗಳು. ಹೀಗೆ ಯಾವ ರೂಹ ಮಜರದ್ ಅಂದ್ರೆ ಮುಕ್ತ ಜೀವಿಗಳು, ಅವು ಎಲ್ಲಾ ರೀತಿಯ ಕಲ್ಮಶಗಳಿಂದ ಮುಕ್ತರಾಗಿರ್ತಾರೆ ಹಾಗೂ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಿವಾಸ ಮಾಡ್ತಾರೆ. ಅದು ಆಲಂ ಅಲ್ ಮಶಾಲ್, ಅದನ್ನು ನಾವು ವೈಕುಂಠ ಲೋಕ ಅಂತ ಹೇಳ್ತೀವಿ. ಹೀಗೆ ಎಲ್ಲಾ ಜೀವಿಗಳು ಮೃತ್ಯುವನ್ನು ಸವಿಯಲೇಬೇಕು. ಈ ಭೌತಿಕ ಜಗತ್ತಿನ ಜೀವನ ಇದೊಂದು ಭ್ರಮೆ, ಆನಂದ ಪಡಿತಾ ಇದೀವಿ ಅನ್ನೋಂಥ ಭ್ರಮೆ ಅಷ್ಟೇ. ಯಾರು ಭಗವಂತನ ನಿಯಮಗಳನ್ನು ಪಾಲನೆ ಮಾಡ್ತಾರೆ ಅವರಿಗೆ ಎಲ್ಲಾ ರೀತಿಯ ಆನಂದ ಭಗವಂತ ಪ್ರದಾನ ಮಾಡ್ತಾನೆ ಹಾಗೂ ಅವರು ಸುರಕ್ಷಿತವಾಗಿ ಯಾವಾಗ್ಲೂ ಇರ್ತಾರೆ. ಇಷ್ಟೆಲ್ಲ ವಿಷಯ ಕುರಾನ್ ಅಲ್ಲೂ ಕೂಡ ಇದೆ. ಅಂದ್ರೆ ಕುರಾನ್ ಅಲ್ದೇನೂ ಕೂಡ ಮುಸ್ಲಿಮರಿಗೆ ಬೇರೆ ಬೇರೆ ಗ್ರಂಥಗಳಿದೆ. ಹೇಗೆ ನಮಗೂ ಕೂಡ ಭಗವದ್ಗೀತಾ, ಭಾಗವತಂ, ಈಶೋಪನಿಷತ್, ಚೈತನ್ಯ ಚರಿತಾಮೃತ ಗ್ರಂಥಗಳಿದೆ. ಹಾಗೂ ಅವರಲ್ಲಿ ನಾನಾ ರೀತಿಯ ಗ್ರಂಥಗಳಿದೆ. ಹಾಗೆ ಯಾರು ಪೂರ್ಣವಾಗಿ ಅದರಲ್ಲಿ ಅಧ್ಯಯನ ಮಾಡಿರ್ತಾರೆ ಅವ್ರಿಗೆ ಈ ವಿಷಯಗಳು ಗೊತ್ತಿರುತ್ತೆ. ಹಾಗೆ ಕ್ರಿಶ್ಚಿಯನ್ಗೂ ಕೂಡ ಅವ್ರದ್ದು ಮುಖ್ಯವಾದ ಧರ್ಮ ಒಂದು ಗ್ರಂಥ ಬೈಬಲ್. ಆದ್ರೆ ಬೈಬಲ್ ಅಲ್ದೇನೂ ಕೂಡ ನಾನಾ ಗ್ರಂಥಗಳಿದೆ. ಇಲ್ಲಿ ಕ್ರಿಶ್ಚಿಯನ್ ಹಾಗೂ ಹಿಂದೂಗಳ ಒಂದು ಹೋಲಿಕೆಗಳು ಮಾಡಲಾಗಿದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನಾತದ್ ಭಾಸಯತೆ ಸೂರ್ಯೋ
ನಾ ಶಶಾಂಕೋ ನಾ ಪಾವಕಃ ಯದ್ಗತ್ವಾ ನಾ ನಿವರ್ತಂತೆ ತದ್ಧಾಮ ಪರಮ ಮಮ. ನನ್ನ ಲೋಕ ಸೂರ್ಯನಿಂದಾಗ್ಲಿ ಚಂದ್ರನಿಂದಾಗ್ಲಿ ಅಥವಾ ಅಗ್ನಿಯಿಂದಾಗ್ಲಿ ಪ್ರಜ್ವಲಿಸ್ತಾ ಇಲ್ಲ. ಯಾರು ಆ ಲೋಕಕ್ಕೆ ಬರ್ತಾರೋ ಮತ್ತೆ ಪುನಃ ಈ ಭೌತಿಕ ಜಗತ್ತಿಗೆ ಬರೋದಿಲ್ಲ ಕೃಷ್ಣ ಹೇಳಿದ್ದಾನೆ. ಹಾಗೂ ಶ್ವೇತೇಶ್ವತರ ಉಪನಿಷತ್ತಲ್ಲೂ ಕೂಡ ಈ ವಿಷಯವನ್ನು ಹೇಳಲಾಗಿದೆ. ಭಗವಂತನ ಲೋಕ ಸ್ವಯಂ ಉಜ್ವಲವಾಗಿರುವಂತಹದ್ದು. ಅರೆ ಈ ಭೌತಿಕ ಜಗತ್ತು ಸೂರ್ಯ ಚಂದ್ರ ನಕ್ಷತ್ರಗಳಿಂದ ಬೆಳಗುತ್ತವೆ. ಹಾಗೆ ಬೈಬಲಲ್ಲೂ ಕೂಡ ಇದೆ. ಅಲ್ಲಿ ರಾತ್ರಿ ಇಲ್ಲ, ಯಾವುದೇ ರೀತಿಯ ಕ್ಯಾಂಡಲ್ ಅವಶ್ಯಕತೆ ಇಲ್ಲ, ಸೂರ್ಯನ ಬೆಳಕು ಬೇಕಾಗಿಲ್ಲ. ಅರೆ ಭಗವಂತ ಅಲ್ಲಿ ಬೆಳಕು ಕೊಡುತ್ತಾನೆ ಹಾಗೂ ಅಲ್ಲಿ ಅವರು ಸನಾತನವಾಗಿ ಇರುತ್ತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಈಗ ನಾನು ನಿನಗೆ ಎಲ್ಲಾ ಜ್ಞಾನವನ್ನು ಕೊಡ್ತಾ ಇದ್ದೀನಿ, ಭೌತಿಕ ಹಾಗೂ ಆಧ್ಯಾತ್ಮಿಕ. ಇದನ್ನು ತಿಳಿದ ಮೇಲೆ ನಿಂಗೆ ಬೇರೆ ಏನು ತಿಳಿಯುವಂತಹ ಅವಶ್ಯಕತೆ ಇಲ್ಲ. 7ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳಿದಾನೆ. ಅಂದ್ರೆ ಅತ್ಯಂತ ಶ್ರೇಷ್ಠವಾದಂತಹ ಜ್ಞಾನ, ಈ ಒಂದು ಭಗವದ್ಗೀತೆಯ ಜ್ಞಾನ ತಿಳ್ಕೊಂಡ್ಮೇಲೆ ಬೇರೆ ಏನನ್ನು ರಾಜವಿದ್ಯಾ ರಾಜಗುಹ್ಯಂ ಎಲ್ಲ ವಿಷಯಗಳ ಬಗ್ಗೆ ಕೃಷ್ಣ ಹೇಳ್ತಾನೆ. ಜ್ಞಾನಂತೇಹಂ ಸ ವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವಾ ನೇಹ ಭೂವೋ ಯಜ್ಞಾತ್. ಈ ಜ್ಞಾನವನ್ನು ತಿಳಿದ ಮೇಲೆ ಬೇರೆ ಏನು ತಿಳಿಯುವಂತ ಅವಶ್ಯಕತೆ ಇಲ್ಲ. ಆದ್ರೆ ಬೈಬಲ್ ಅಲ್ಲಿ ಏನ್ ಹೇಳಿದ್ದಾರೆ, ಜೀಸಸ್ ಹೇಳ್ತಾನೆ ಇನ್ನು ಅನೇಕ ವಿಷಯ ಹೇಳೋದಿದೆ, ಆದರೆ ನಿಮ್ಗೆ ಅದನ್ನ ತಿಳ್ಕೊಳ್ಳುವಂತಹ ಬುದ್ಧಿವಂತಿಕೆ ಇವಾಗಿಲ್ಲ. ಇದು ಒಂದು ಮಾತಿದೆ ಜೀಸಸ್ ಹೇಳಿರುವಂತಹದ್ದು. ಹಾಗೆ ಮುಸ್ಲಿಮರಲ್ಲೂ ಕೂಡ ಇದೆ. ಮೊಹಮ್ಮದ್ಗೆ ಅವನು ತಪಸ್ಯ ಮಾಡಿದ್ದ. ಮೊಹಮ್ಮದ್ ಹೋಗಿ ಒಂದು ಬೆಟ್ಟದ ಮೇಲೆ ತಪಸ್ಯ ಮಾಡಿ ಅವನಿಗೆ ಭಗವಂತ ಆತ್ಮ ಸಾಕ್ಷಾತ್ಕಾರ ಆಯ್ತು. ಆಗ ಅವನಿಗೆ 3 ವಿಷಯಗಳು ಹೇಳಲಾಗಿತ್ತು ಮೊಹಮ್ಮದ್ಗೆ. ಒಂದು ವಿಷಯ, ನೀನು ಎಲ್ಲರಿಗೂ ಹೇಳು, ಸಮಾನವಾಗಿ ಎಲ್ರಿಗೂ ಜ್ಞಾನವನ್ನು ಕೊಡು. ಅರೆ 2ನೇ ವಿಷಯ, ನೀನು ಯಾರು ಯೋಗ್ಯತೆ ಇದೆ ಅವ್ರಿಗೆ ಮಾತ್ರ ಹೇಳು. ಇನ್ನೊಂದು 3ನೇ ವಿಷಯ, ಅದು ಕೇವಲ ನಿನಗ್ ಮಾತ್ರ. ಈ ರೀತಿ ಭಗವಂತನಿಂದ ಏನೆಲ್ಲ ಜ್ಞಾನ ಪಡೆದ ಮೊಹಮ್ಮದ್, ಅದರಲ್ಲಿ ಕೆಲವು ವಿಷಯಗಳ ಮಾತ್ರ ಎಲ್ರಿಗೂ ಕೊಟ್ಟಿರುವಂತದ್ದು. ಇನ್ನು ಕೆಲವರು ಯೋಗ್ಯರಿಗೆ ಮಾತ್ರ ಕೊಟ್ಟಿದ್ದು, ಕೆಲವು ಬರೀ ಅವ್ರಿಗೆ ಮಾತ್ರ ಗೊತ್ತಿತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಅರೆ ಭಗವದ್ಗೀತೆಯ ಜ್ಞಾನ ಅತ್ಯಂತ ಸ್ವಯಂ ಭಗವಂತ ಹೇಳ್ತಾ ಇರುವಂತಹದ್ದು. ಅತ್ಯಂತ ಶ್ರೇಷ್ಠವಾದಂತಹ ರಾಜನಿಗೆ ಅರ್ಜುನನಿಗೆ ಹೇಳಿದ್ರಲ್ಲಿ ಅಲ್ಲಿ ಮತ್ತೆ ಕೃಷ್ಣ ಹೇಳ್ತಾನೆ, ಈ ಜ್ಞಾನವನ್ನು ತಿಳಿದ ಮೇಲೆ ನೀನು ತಿಳಿಯುವಂತಹ ಅವಶ್ಯಕತೆ ಇಲ್ಲ. ಬೈಬಲ್ ಹೇಳುತ್ತೆ ಸೃಷ್ಟಿ ಹೇಗ್ ಶುರು ಆಯ್ತು. ಭಗವಂತ ಹೇಳ್ದ ಬೆಳಕು ಬರಲಿ, ಆವಾಗ ಬೆಳಕು ಬಂತು. ಭೂಮಿ ಬರಲಿ, ಆವಾಗ ಭೂಮಿ ಬಂತು. ಈಗ ಬೈಬಲ್ ಅಲ್ಲಿ ವಿವರಣೆ ಇದೆ. ನಾವು ಶ್ರೀಮದ್ ಭಾಗವತ ಪುರಾಣವನ್ನು ಓದಿದಾಗ ಭಾಗವತ ಪುರಾಣದಲ್ಲಿ ಪ್ರತ್ಯೇಕವಾಗಿ ಉಲ್ಲೇಖ ಇದೆ, ಹೇಗೆ ಕೃಷ್ಣ ನಾನಾ ಅವತಾರಗಳನ್ನು ತಾಳ್ತಾನೆ, ವಿಷ್ಣು ರೂಪವನ್ನು ತಾಳ್ತಾನೆ. ಮಹಾವಿಷ್ಣು, ಗರ್ಭೋದಕ ಶಾಯಿ ವಿಷ್ಣು, ಕ್ಷೀರೋದಕ ಶಾಯಿ ವಿಷ್ಣು. ಅನಂತರ ಅವನ ದೃಷ್ಟಿಯಿಂದ ಅವನ ಬಹಿರಂಗ ಶಕ್ತಿ ಮಾಯೆ ಅದು ಜಾಗೃತಗೊಳ್ಳುತ್ತೆ. ಹಾಗೂ ಅವನ ಉಸಿರಾಟದಿಂದ ನಾನಾ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತೆ. ಅನಂತರ ಅದ್ರ ಒಳಗಡೆ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಜ್ಞಾನದ ವಸ್ತುಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಮಹತ್ತತ್ವ, ಜೀವಾತ್ಮ ಇವೆಲ್ಲ ನಾನಾ ರೀತಿಯಲ್ಲಿ ಮಿಶ್ರಣಗೊಂಡು ಸೃಷ್ಟಿಯಾಗತ್ತೆ. ಇದನ್ನು ಸಾಂಖ್ಯ ಯೋಗ ಅಂತ ಹೇಳ್ತಾರೆ. ಇಲ್ಲಿ ವಿವರಣೆ ಹೇಗಿದೆ, ಬೈಬಲ್ ಅಲ್ಲಿ ಹಾಗೆ ಹೇಳ್ತು, ಸೃಷ್ಟಿ ಆಯ್ತು. ಭಾಗವತ ಪುರಾಣ ಓದಿದಾಗ ನಮ್ಗೆ ಇನ್ನೂ ಆಳವಾಗಿ ಯಾವ ಮೂಲ ವಸ್ತುಗಳಿದೆ, ಡೀಟೇಲ್ ಆಗಿ ವಿಷಯಗಳು ತಿಳ್ಕೊತಾ ಹೋಗ್ತೀವಿ. ಅನೇಕ ಧರ್ಮಗಳು ಹೇಳುತ್ತೆ ಭಗವಂತ ಶ್ರೇಷ್ಠ, ಭಗವಂತನೇ ಪ್ರೀತಿ, ಭಗವಂತ ಸರ್ವಶಕ್ತ. ಆದ್ರೆ ಯಾವುದೇ ಧರ್ಮದಲ್ಲಿ ನಮ್ಮ ವೈದಿಕ ಧರ್ಮ ಬಿಟ್ಟು ಭಗವಂತ ಶ್ರೇಷ್ಠ ಅಂದ್ರೆ ಅವನು ಹೇಗಿದ್ದಾನೆ, ಅವನ ರೂಪ ಹೇಗಿದೆ, ಹೇಗೆ ನಾವು ಭಗವಂತನ ಪ್ರೀತಿಸ್ಬೋದು, ಅವನು ಹೇಗೆ ಪ್ರತಿಕ್ರಿಯಿಸ್ತಾನೆ, ಈ ವಿಷಯಗಳ ಬಗ್ಗೆ ಬೈಬಲ್ ಅಲ್ಲಾಗ್ಲಿ ಅಥವಾ ಕುರಾನ್ ಅಲ್ಲಾಗ್ಲಿ ಅಥವಾ ಬೇರೆ ಯಾವುದೇ ಗ್ರಂಥದಲ್ಲಿ ಇಲ್ಲ. ಇದಕ್ಕೆ ಉದಾಹರಣೆ ಹೇಳ್ತಾ ಇದ್ದಾರೆ ಬೇರೆ ಎಲ್ಲಾ ಧರ್ಮಗಳು. ಬೈಬಲ್, ಬುದ್ಧಿಸಂ, ಕುರಾನ್ ಇದೆಲ್ಲ ಸಣ್ಣ ಡಿಕ್ಷನರಿ ಇದ್ದ ಹಾಗೆ, ಪಾಕೆಟ್ ಡಿಕ್ಷನರಿ. ಡಿಕ್ಷನರಿ ನೋಡಿರ್ತಾರೆ ಅಂಗಡಿಯಲ್ಲಿ, ಒಂದು ಪಾಕೆಟ್ ಡಿಕ್ಷನರಿ ಸಣ್ಣದಿರುತ್ತೆ. ಮತ್ತೆ ಇನ್ನೊಂದು ಚೇಂಬರ್ಸ್ ಡಿಕ್ಷನರಿ, ಅದು ಎಲ್ಲಾ ಪದಗಳ ಅರ್ಥ ಇರುತ್ತೆ. ಸಣ್ಣ ಪುಸ್ತಕದಲ್ಲಿ ಸಣ್ಣ ವಿಷಯಗಳು ಸ್ವಲ್ಪ ಇದೆ. ಅರೆ ಚೇಂಬರ್ಸ್ ಡಿಕ್ಷನರಿ ಎಲ್ಲಾ ಪದಗಳ ಅರ್ಥಗಳಿದೆ.
ಹಾಗೆಯೇ ನಮ್ಮ ವೇದಶಾಸ್ತ್ರಗಳು, ವೇದಗಳು, ಪುರಾಣಗಳು, ಉಪನಿಷತ್ಗಳಲ್ಲಿ ಸಂಪೂರ್ಣ ಈ ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು, ಭಗವಂತನ ರೂಪ, ಲೀಲೆ, ಭಕ್ತರು, ಇದೆಲ್ಲರ ಬಗ್ಗೆ ವಿಷಯ ಪೂರ್ಣವಾಗಿದೆ. ಆದ್ದರಿಂದ ಸನಾತನ ಧರ್ಮ ಅಂದ್ರೆ ನಮ್ಮ ಕೃಷ್ಣ ಪ್ರಜ್ಞೆ ವಿಷಯದಲ್ಲಿ ನಮ್ಗೆ ಸಂಪೂರ್ಣವಾದ ಜ್ಞಾನ ಸಿಗುತ್ತೆ. ಶ್ರೀಮದ್ ಭಾಗವತ ಪುರಾಣದ ಮೊದಲನೇ ಅಧ್ಯಾಯ, ಮೊದಲನೇ ಸ್ಕಂದ, ಮೊದಲನೇ ಅಧ್ಯಾಯ, ಮೊದಲನೇ ಶ್ಲೋಕದಲ್ಲಿ ಜನ್ಮಾದ್ಯಸ್ಯ ಯತಃ ಶ್ಲೋಕದಿಂದ ಶುರು ಆಗುತ್ತೆ. ಒಬ್ಬ ವ್ಯಕ್ತಿಯಿಂದ ಸಕಲ ಜಗತ್ತು ಸೃಷ್ಟಿ ಒಳಗಾಗತ್ತೆ. ಬೈಬಲ್ ಅಲ್ಲಿ ಜೀಸಸ್ ಏನ್ ಹೇಳಿದ್ರು, ಬಂದು ಪ್ರಚಾರ ಮಾಡಿದ್ದೇನೆ ಎಲ್ಲರಿಗೂ, ನಾನು ಭಗವಂತನ ಮಗ. ಅಂದ್ರೆ ನಾವು ಆಚಾರ್ಯರು ಅಂತೀವಿ, ಭಗವಂತನ ಪ್ರತಿನಿಧಿ. ಹಾಗೆ ಜೀಸಸ್ ಕೂಡ ಬಂದಾಗ, ಜೀಸಸ್ ಮೂಲವಾಗಿ ಯೇಸುನ ಯೋಗ ಜೀಸಸ್ ಅಂತ ಹೇಳ್ತಾರೆ. ಯೇಸು ಬಂದಾಗ ಜನರಿಗೆ ಆ ಸಮಯದಲ್ಲಿ ಇಲ್ಲಿ ಜೆರೂಸಲಂ ಅಲ್ಲಿ ಅವರು ಅವತರಿಸಿದ್ದು. ಆಗಲ್ಲಿಯ ಜನ ಎಲ್ಲ ಕುರಿ ಕಾಯೋರು, ಮೀನ್ ಹಿಡಿಯೋರು, ಎಲ್ಲ ಯಾವ್ದಾದ್ರು ಮನುಷ್ಯನ್ ಪೂಜೆ ಮಾಡ್ತಾ ಇದ್ರು, ಅಥವಾ ರೋಮ್ ರಾಜನ ಪೂಜೆ ಮಾಡ್ತಾ ಇದ್ರು. ರೋಮ್ ರಾಜ ಅವನೇ ಭಗವಂತ, ಅಥವಾ ಸೂರ್ಯ, ಚಂದ್ರ, ಹೀಗೆ ಏನೋ ಕೆಲವೊಂದು ಪೂಜೆಗಳನ್ನು ಮಾಡ್ತಾ ಇದ್ರು. ಆದ್ರೆ ಅವ್ರು ಬಂದು ಯೇಸು ಬಂದು ಹೇಳಿದ್ರು, ನಮ್ಮೊಬ್ಬ ತಂದೆ ಇದ್ದಾನೆ, ಅವನ ನಾಮ ಜಪವನ್ನು ಮಾಡಬೇಕು, ಆಗ ನಮ್ಮ ರಕ್ಷಣೆ ಅವನು ಮಾಡ್ತಾನೆ. ಅವನು ಸ್ವರ್ಗದಲ್ಲಿದ್ದಾನೆ, ಅವನ ನಾಮವನ್ನು ನಾವು ಜಪಿಸ್ಬೇಕು. ಅವರ ಹೆಸರು, ತಂದೆಯ ಹೆಸರು ಕ್ರಿಸ್ತ ಅಂತ ಹೇಳಿದ್ರು. ಹೀಗೆ ತಂದೆಯ ಹೆಸರನ್ನು ಹೇಳಿದ್ರು ಕ್ರಿಸ್ತ ಅಂತ. ಹಾಗೆ ಮೊಹಮ್ಮದ್ ಬಂದಾಗ ಅವರು ಹೇಳಿದೇನು, ನಾನು ಅಲ್ಲನ ಸೇವಕ, ಅಲ್ಲಾ ಕೊಟ್ಟಿರುವಂತಹ ಒಂದು ವಿಷಯಗಳನ್ನು ನಿಮ್ಗೆ ಹೇಳಿಕ್ ಬಂದಿದ್ದೀನಿ. ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ನಾನೇ ಸಕಲ ಜಗತ್ತಿಗೆ ಒಡೆಯ, ಅಹಂ ಬೀಜ ಪ್ರದಾಪಿತ, ನಾನೇ ಸಕಲ ಜಗತ್ತಿಗೆ ತಂದೆ, ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು ಎಲ್ಲದಕ್ಕೂ ಕಾರಣಕರ್ತ ನಾನೇ, ನನಗ್ ಶರಣಾಗಿ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಸ್ವಯಂ ಭಗವಂತ ಏನ್ ಹೇಳ್ತಾರೆ. ಆದ್ರೆ ಬೇರೆ ಗ್ರಂಥಗಳಲ್ಲಿ ಕೇವಲ ಆಚಾರ್ಯರು ಭಗವಂತನ ವಿಷಯ ಬಗ್ಗೆ ಹೇಳಿದ್ದಾರೆ, ಮತ್ತೆ ಆ ಭಗವಂತನಿಗೆ ಶರಣಾಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಭಗವದ್ಗೀತೆಯಲ್ಲಿ ಭಗವಂತನೇ ಸ್ವಯಂ ಹೇಳ್ತಾರೆ, ನನಗ್ ಶರಣಾಗು. ಇಲ್ಲಿ ಕೃಷ್ಣ ತನ್ನ ನಿಜವಾದ ರೂಪವನ್ನು ಇಲ್ಲಿ ಪ್ರಕಟಗೊಳಿಸ್ತಾ ಇದ್ದಾನೆ. ಸೊ ಕ್ರೈಸ್ಟ್, ಕ್ರಿಶ್ಚಿಯನ್ಗಳು ಕ್ರೈಸ್ಟ್ ಅಂತಾರೆ. ಕ್ರೈಸ್ಟ್ ಅನ್ನೋ ಪದ ಅದು ಗ್ರೀಕ್ ಭಾಷೆಯಲ್ಲಿ ಕೃಷ್ಟ ಅಂತ. ಕೃಷ್ಟ ಅಂದ್ರೆ ಆಕರ್ಷಣೀಯ, ಸರ್ವ ಆಕರ್ಷಣೀಯ. ನಾವು ಕೂಡ ಸಂಸ್ಕೃತದಲ್ಲಿ ಕೃಷ್ಣ ಅಂತ ಹೇಳ್ತೀವಿ. ಕೃಷ್ಣ ಅಂದ್ರೆ ಸರ್ವ ಆಕರ್ಷಣೀಯ, ಕರ್ಷಯತೆ ಇತಿ ಕೃಷ್ಣ. ಭಗವಂತ ಕೃಷ್ಣ ಎಲ್ಲರನ್ನೂ ಆಕರ್ಷಣೆ ಮಾಡ್ತಾರೆ. ನನ್ನ ಅಧ್ಯಾಯದಲ್ಲಿ ಚರ್ಚೆ ಮಾಡಿದ್ವಿ, ಭಗವಾನ್ ಷಡ್ ಐಶ್ವರ್ಯಗಳು ಪೂರ್ಣವಾಗಿರುವಂತವನು, ಪೂರ್ಣ ಪುರುಷೋತ್ತಮ ಕೃಷ್ಣ. ಅದನ್ನೇ ಅವರು ಕೂಡ ಕ್ರೈಸ್ಟ್ ಅಂತ ಇದ್ದಾರೆ. ಆದ ಕಾರಣ ಕ್ರಿಶ್ಚಿಯನ್ಗಳು ಪೂಜೆ ಮಾಡ್ತಾ ಇರೋದು ಕ್ರೈಸ್ಟ್ ಅನ್ನೋ ಕೃಷ್ಣನ್ನೇ. ಆದ್ರೆ ಅವ್ರಿಗೆ ಆ ಜ್ಞಾನ ಕೊಟ್ಟಿರ್ಲಿಲ್ಲ, ಯಾಕಂದ್ರೆ ಆ ಸಮಯದಲ್ಲಿ ಅವರು ಕೃಷ್ಣನ ರೂಪ ಈ ತರ ವಿವರಣೆ ಕೊಟ್ಟಿದ್ದೆ. ಅವ್ರು ಅನ್ಕೋತಾ ಇದ್ರು, ಇವನು ನಮ್ ಹಾಗೆ ಒಬ್ಬ ವ್ಯಕ್ತಿನೇ, ಹಿಂಗೆ ಕೈ ಕಾಲು ಇದೆ, ನಮ್ ಹಾಗೆ ಮನುಷ್ಯ, ಇವನು ಕೋಳಲ್ಲಿ ಇಟ್ಕೊಂಡಿದ್ದಾನೆ, ಎಲ್ಲ ಗೋಪಿಕಾಸ್ ನೃತ್ಯ ಮಾಡ್ತಾನೆ ಅಂತ ಹೇಳಿ ಮತ್ತೆ ಅವ್ರ ತಿರ್ಗಾ ಅನೈತಿಕ ಸಂಬಂಧ ಮಾಡ್ತಾ ಇದ್ರು. ಅದರಿಂದ ಅಂತಹ ಒಂದು ಕಲ್ಪನೆಗೆ ಒಳಗಾಗದೆ ಇರ್ಲಿ ಅಂತವ್ರಿಗೆ ಕೇವಲ ಭಗವಂತ ನಂಬಿ, ಕಾಲಕ್ರಮೇಣ ಹೇಗೆ ಬುದ್ಧಿವಂತಿಕೆ ಬೆಳೀತಾ ಹೋಗುತ್ತೆ, ಸೂಕ್ಷ್ಮ ವಿಷಯಗಳು ಗೊತ್ತಾಗತ್ತೆ. ಭಗವಂತ ಅವನು ಸಚ್ಚಿದಾನಂದ ವಿಗ್ರಹ, ನಮ್ಮ ಹಾಗೆ ಕಾಣ್ತಾ ಇದ್ರು ಕೂಡ ಅವನ ರೂಪ ಬೇರೆ. ಈ ವಿಷಯಗಳು ಅರ್ಥ ಮಾಡುವಂತ ಶಕ್ತಿ ಯಾವಾಗ ಬರುತ್ತೆ, ಅವಾಗ ಭಗವದ್ಗೀತೆಯನ್ನು ಓದಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ನಾನಾ ಗ್ರಂಥಗಳು, ಸಿಖ್ ಗುರುಗಳವ್ರು ವಾಹೆ ಗುರು ಅಂತಾರೆ. ಅವರು ಸಿಖ್ ಧರ್ಮ ಕೂಡ ಅನೇಕ ವಿಷಯಗಳನ್ನ ನೋಡಿದಾಗ ಜೈನ್, ಸಿಖ್, ಬುದ್ಧಿಸಂ ಎಲ್ಲ ನಮ್ಮ ವೈದಿಕ ಧರ್ಮದಿಂದನೇ ಬೇರ್ಪಟ್ಟಂತಹ ಧರ್ಮಗಳು. ಮೂಲವಾಗಿ ಅವರೆಲ್ಲ ಸನಾತನ ಧರ್ಮದಲ್ಲಿ ಇದ್ದಿದ್ದು. ಕಲಿಯುಗ ಶುರು ಆಗ್ತಾ ಇರೋದ್ರಿಂದ ಮುಂಚೆ ಯುಧಿಷ್ಠ ಮಹಾರಾಜನೆಲ್ಲ ನೋಡ್ತೀವಿ. ಯುಧಿಷ್ಠ ಮಹಾರಾಜ ಸಮಸ್ತ ಭೂಮಿಯನ್ನು ಆಳ್ವಿಕೆ ಮಾಡ್ತಾ ಇದ್ರು. ಅದಕ್ಕಿಂತ ಮುಂಚೆನೂ ಕೂಡ ನಾನಾ ರಾಜರು ಭರತ ವರ್ಷ ಅಂತ ಹೇಳಿದ್ರೆ ಸಮಸ್ತ ಈ ಭೂಮಿ ಏನ್ ಭರತ ವರ್ಷ. ಈಗ ನಾವು ಏನು ಇಂಡಿಯಾ ಅಂತ ಕರಿತೀವಲ್ಲ, ಇದು ಭರತ ಖಂಡ ಒಂದು ಭಾಗ. ಮುಂಚಿನ ರಾಜರು ಇಲ್ಲಿಂದನೇ ಎಲ್ಲಾ ಜಗತ್ತನ್ನ ಆಳ್ವಿಕೆ ಮಾಡ್ತಾ ಇದ್ರು.
ಕಾಲಕ್ರಮೇಣ ಕಲಿಯುಗ ಶುರು ಆಗ್ತಾ ಇದ್ದ ಹಾಗೆ ರಾಜರ ಒಂದು ಶಕ್ತಿ ಕಡಿಮೆ ಆಗ್ತಾ ಹೋಯ್ತು. ಮತ್ತೆ ಅಲ್ಲಿರುವ ಜನ ಅವರಿಗೆ ಯಾವುದೇ ರೀತಿ ಒಳ್ಳೆಯ ರಾಜನ ಆಡಳಿಕೆ ಇಲ್ಲದೆ ಇರೋ ಕಾರಣ ಊಹಾತ್ಮಿಕ ಚಿಂತನೆ, ಅನುಮಾನ ಪ್ರಮಾಣ ಅಂತ ಚಿಂತನೆಗಳು ಬಂದು ಅವರೆಲ್ಲ ಬೇರೆ ಬೇರೆ ಹೆಸರುಗಳನ್ನು ಮಾಡಿದ್ರು. ಕೆಲವು ಅಲ್ಲೂ ಕೂಡ ಆಚಾರ್ಯರು ಬಂದ್ರು, ಮತ್ತೆ ಅವರಿಗೆ ನಾನಾ ವಿಷಯಗಳನ್ನು ಹೇಳ್ಕೊಟ್ರು. ಅಂತೂ ಅಲ್ಲ, ಯೆಹೋವಾಹ, ಕ್ರಿಸ್ತ, ವಾಹೆಗುರು ಹೀಗೆಲ್ಲ ಹೆಸರುಗಳು ಕೊಟ್ರು. ಕೆಲವೊಮ್ಮೆ ನಾವು ಕೂಡ ಸೂರ್ಯನನ್ನು ನಾನೇ ಹೆಸರನ್ನ ಕರಿತೀವಿ. ಸೂರ್ಯನನ್ನೇ ರವಿ, ದಿನಕರ, ಭಾಸ್ಕರ, ಸೂರ್ಯ, ಆದಿತ್ಯ. ಅರೆ ಎಲ್ಲವೂ ಒಂದನೇ ಸೂಚನೆ ಮಾಡೋದು, ಸೂರ್ಯನನ್ನೇ ಸೂಚನೆ ಮಾಡೋದು. ಹಾಗೆಯೇ ನಾನಾ ಧರ್ಮಗಳು ನಾನಾ ನಾಮಗಳನ್ನ ಹೇಳ್ತಾ ಇದ್ರು ಕೂಡ ಅದೆಲ್ಲವೂ ಒಬ್ಬನನ್ನೇ ಸೂಚಿಸುವಂತಹದ್ದು, ಕೃಷ್ಣನ್ನೇ ಸೂಚಿಸುವಂತಹದ್ದು. ಈ ಭೌತಿಕ ಜಗತ್ತು ತಾತ್ಕಾಲಿಕ. ಇದು ಸೃಷ್ಟಿ ಸ್ಥಿತಿ ಪ್ರಳಯಕ್ಕೆ ಒಳಗಾಗತ್ತೆ. ಆದ್ರೆ ಇನ್ನೊಂದು ಜಗತ್ತಿದೆ, ಆಧ್ಯಾತ್ಮಿಕ ಜಗತ್ತು. ಅದು ಸನಾತನವಾದದ್ದು. ಅದು ಸೃಷ್ಟಿ ಅಥವಾ ಪ್ರಳಯಕ್ಕೆ ಒಳಗಾಗೋದಿಲ್ಲ, ಅದು ಸನಾತನವಾಗಿರುವಂತಹದ್ದು. ಈ ಭೌತಿಕ ಜಗತ್ತಿಗೆ ಭಗವಂತ ಅವತರಿಸ್ತಾನೆ ಧರ್ಮದ ಸ್ಥಾಪನೆ ಮಾಡ್ಲಿಕ್ಕೆ, ನಮ್ಮನ್ನೆಲ್ಲ ಜ್ಞಾನ ಕೊಡ್ಲಿಕ್ಕೆ, ಹಾಗೂ ನಮ್ಮ ರಕ್ಷಣೆ ಮಾಡ್ಲಿಕ್ಕೆ, ನಮಗೆ ಅವನ ಜ್ಞಾನ ಕೊಟ್ಟು ವಾಪಸ್ ಕರೆದೊಯ್ಲಿಕ್ಕೆ. ಈ ತಾತ್ಕಾಲಿಕವಾದ ಜಗತ್ತು. ನಾವು ವೈಕುಂಠ ಲೋಕಕ್ಕೆ ಹೋದ್ರೆ, ಕೃಷ್ಣ ಲೋಕಕ್ಕೆ ಹೋದ್ರೆ, ಗೋಲೋಕ ವೃಂದಾವನಕ್ಕೆ ಹೋದ್ರೆ ಕೃಷ್ಣ ಜೊತೆ ಇರ್ತೀವಿ. ಅಲ್ಲಿ ಯಾವುದೇ ರೀತಿಯ ಕಷ್ಟಗಳು ನಮ್ಮನ್ನು ಕಾಡೋದಿಲ್ಲ. ಭಗವಂತ ಈ ಜಗತ್ತಿನ ಪಾಲನೆಗೋಸ್ಕರ, ಸೃಷ್ಟಿ ಸ್ಥಿತಿ ಪ್ರಳಯ ಇಲ್ಲಿ ಪಾಲನೆಗೋಸ್ಕರ ಒಂದು ನಾನಾ ರೀತಿಯ ರೂಪಗಳನ್ನು ತಾಳ್ತಾನೆ. ಆದ್ರಿಂದ ರೂಪಗಳಿಂದ ಅವನಿಗೆ ನಾನಾ ರೀತಿಯ ಹೆಸರುಗಳು ಕೂಡ ಬರುತ್ತೆ. ಸೃಷ್ಟಿಕರ್ತ, ಪಾಲನಕರ್ತ, ವಿನಾಶಕರ್ತ. ಅದೇ ಇದೆಲ್ಲವೂ ಕೂಡ ಸೂಚನೆ ಮಾಡುವುದು ಕೃಷ್ಣನೇ. ಒಬ್ಬನೇ ಒಬ್ಬ ಕೃಷ್ಣ. ಅವನು ನಾನಾ ರೀತಿಯ ಗುಣಗಳು, ಅವನ ಗುಣಗಳಿಂದ, ಲೀಲೆಗಳಿಂದ, ಅವನು ಮಾಡುವಂತಹ ಕೆಲಸಗಳಿಂದ ಈ ಭೌತಿಕ ಜಗತ್ತಿನಲ್ಲಿ ಅವನಿಗೆ ನಾನಾ ರೀತಿಯ ನಾಮಗಳನ್ನು ನೀಡಲಾಗತ್ತೆ. ಜನರನ್ನು ಅನೇಕ ಜನರ ಭಗವಂತನ ನಾನಾ ಕಾರಣಗಳಿಂದ ಪೂಜೆ ಮಾಡ್ತಾರೆ. ಕೆಲವರು ಭಯದಿಂದ ಪೂಜೆ ಮಾಡ್ತಾರೆ. ನಾನು ಏನಾದ್ರು ಭಗವಂತನ ಚಿಂತನೆ ಮಾಡದೇ ಇದ್ರೆ ನಂಗೇನಾದ್ರು ಶಿಕ್ಷೆ ಆಗತ್ತೇನೋ, ನರಕಲೋಕಕ್ಕೆ ಹೋಗ್ತೇನೇನೋ, ಪಾಪಗಳು ಹತ್ಕೊಂಡು ನಾನಾ ರೀತಿ ಕಷ್ಟಗಳು ಬರುತ್ತೇನೋ ಅಂತ ಹೇಳಿ ಕೆಲವರು ಭಯದಿಂದ ಪೂಜೆ ಮಾಡ್ತಾರೆ. ಇನ್ನು ಕೆಲವರು ಭೌತಿಕ ಆಸೆಗಳಿಂದ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ನಂಗೆ ಏನೋ ಸಿಗತ್ತೆ, ನಂಗೆ ಹಣ ಬೇಕು, ಮದ್ವೆ ಆಗ್ಬೇಕು, ಮಕ್ಳು ಬೇಕು, ಕೆಲಸ ಬೇಕು, ಮನೆ ಬೇಕು, ಹೀಗೆ ಅಂತ. ಇನ್ನು ಕೆಲವರು ಕರ್ತವ್ಯದಿಂದ ಅವ್ರ ತಿಳ್ಕೊಂಡಿರ್ತಾರೆ, ಹೌದು ಭಗವಂತ ಇದ್ದಾನೆ, ಅವ್ನು ನಮ್ ಸೃಷ್ಟಿಕರ್ತ, ಆದ್ರಿಂದ ನಾವು ಅವನೇನೆಲ್ಲ ನಮಗ್ ಕೊಟ್ಟಿದ್ದಾನೆ, ಗಾಳಿ ಬೆಳಕು ಈ ಜಗತ್ತಿನೆಲ್ಲಾ ವ್ಯವಸ್ಥೆಗಳು ಮಾಡಿರೋ ಕಾರಣ ನಮ್ಮ ಕರ್ತವ್ಯ ಅವನ್ಗೆ ನಾವು ನಮಿಸ್ಬೇಕು, ಗೌರವಿಸ್ಬೇಕು. ಮತ್ತೆ ಇನ್ನೊಂದು ನಾಲ್ಕನೇದು ಜನ ಪ್ರೀತಿಯಿಂದ, ಭಗವಂತ ನೀನ್ ನಂಗೆ ಏನು ಕೊಡ್ತೀಯೋ ಕೊಡಲ್ವೋ ಆದ್ರೂ ನಾನು ನಿನ್ ಪ್ರೀತಿಸ್ತೀನಿ, ನಿನ್ನ ಸೇವೆ ಮಾಡ್ತೀನಿ. ಭಗವದ್ಗೀತೆಯಲ್ಲಿ ಆರ್ತೋ ಅರ್ಥಾರ್ಥಿ ಜಿಜ್ಞಾಸೋ ಜ್ಞಾನಿ. ಬೇರೆ ಬೇರೆ ಜನರನ್ನು ಹೇಳ್ತಾ ಇದ್ದಾರೆ, ಕಷ್ಟ ಕಲಿರುವಂತವ್ರು, ಏನೋ ಆಸೆಗಳು ಬೇಕು ಅಂತ ಇರುವಂತವ್ರು, ಕರ್ತವ್ಯದಿಂದ, ಪ್ರೀತಿಯಿಂದ, ಹೀಗೆ ನಾನಾ ಸ್ತರಗಳಲ್ಲಿ ಭಗವಂತನ ಆರಾಧನೆ ಅನ್ನೋದು ಆಗತ್ತೆ. ಹೀಗೆ ನಾನಾ ಧರ್ಮಗಳಲ್ಲಿ ನಾನಾ ಪೂಜೆಗಳು ಕೊಡ್ಲಾಗಿತ್ತು. ಅದೇ ಮುಖ್ಯವಾಗಿ ಕೃಷ್ಣ ಪ್ರಜ್ಞೆ ನಮಗೇನ್ ತಿಳಿಸುತ್ತೆ, ನಾವು ಕೃಷ್ಣನ ಪ್ರೀತಿಸ್ಬೇಕು. ನಿಸ್ವಾರ್ಥ ನಿಷ್ಕಾಮ ಭಾವನೆಯಿಂದ ಭಗವಂತನ ಆರಾಧನೆ ಮಾಡುವಂತಹದ್ದು ಅತ್ಯಂತ ಶ್ರೇಷ್ಠವಾದಂತಹ ಆರಾಧನೆ. ಹೀಗೆ ನಾನಾ ಧರ್ಮಗಳು ಬೇರೆ ಬೇರೆ ಜನರಿಗೆ ಅವರವರ ಬುದ್ಧಿಶಕ್ತಿಯ ಪ್ರಕಾರ ನಾನಾ ವಿಷಯಗಳನ್ನು ಹೇಳಿದ್ದಾರೆ. ಆದರೆ ಇದೆಲ್ಲವೂ ಕೂಡ ಪರಿಪೂರ್ಣ ಸತ್ಯದ ಒಂದೊಂದು ಹಂತ. ಯಾವಾಗ ನಾವು ಕೃಷ್ಣ ಪ್ರಜ್ಞೆಗೆ ಏರ್ತೀವಿ, ಅದು ನಮ್ಮ ಸಂಪೂರ್ಣವಾದ ಜ್ಞಾನ ನಮಗೆ ಸಿಗತ್ತೆ. ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ಇನ್ನೂ ಅಧಿಕವಾಗಿ ತಿಳಿಯುವಂತಹದ್ದು ಬೇರೇನೂ ಇಲ್ಲ, ಕೇವಲ ಭಗವಂತನ ಪ್ರೀತಿ, ಭಗವಂತನ ಸೇವೆ ಇದರಲ್ಲೇ ತೊಡಗುತ್ತಾ ಇರುವಂತಹದ್ದು. ಇದು ನಿಜವಾದ ಧರ್ಮ, ಪರಿಪೂರ್ಣವಾದಂತಹ ಕರ್ತವ್ಯ, ಪರಿಪೂರ್ಣ ಸತ್ಯ. ಇದೇ ವಿಷಯವನ್ನು ಶಿಲ ಪ್ರಭುಪಾದರು ವಿಶ್ವಾದ್ಯಂತ ಪ್ರಚಾರ ಮಾಡಿದ್ರು. Bharatvarsha, India's profound culture, filled with penetrating answers to man's deepest questions, has long guided thought in the Eastern and Western world. Ancient philosophers like Pythagoras, medieval thinkers like Voltaire,
modern scientists like Schrödinger, Heisenberg, and messengers such as Swami Vivekananda accepted Indian philosophy for guidance and inspiration. Yet the purpose of this culture remained unknown, hidden in the hearts of India's greatest mystics. Thus, 50 years ago, in 1965, this rarefied essence was carried by a compassionate 70-year-old saint, Srila Prabhupada, to the shores of the Western world. Embarking on this difficult transatlantic voyage, experiencing 2 heart attacks on his 38 days aboard. The pain was so severe. I was attacked by heart attack. I learned to sleep twice. This embodiment of India's sacred teachings set out alone with an impossible wish to spark a revolution of the individual heart, to fill it with purpose in a world of uncertainty, with joy in times of difficulty on an international scale. This gift was the teachings of Bhagavad Gita as it has been practiced for millennia, as it is, along with its original Vedic Krishna conscious culture. By his character and his compassion, Srila Prabhupada's systematic and scientific presentation of Krishna consciousness penetrated the very hearts of all those who heard him. In America, in September 1965, my mission is to preach the philosophy of Lord Chaitanya, chanting Hare Krishna, Krishna Krishna, Hare Hare, Hare Rama, Rama Rama, Hare Hare. And within a mere 3 years of his arrival, a genuinely international society, ISKCON, manifested globally inspiring teachings of India. A. Arts, such as painting, music, instruments, and exhibitions. B. Books, particularly his magnum opus, the literary and intellectual jewel, Srimad Bhagavatam. C. Cuisine, the entire suite of exotic Indian vegetarian preparations, mastered by generations of cooks and enthusiastically embraced by boys and girls over the standard cow flesh, alcohol, drugs, coffee, tea, and even the onion and garlic. D. Dressing, men with dhoti kurta, women in saris, all with tilak. E. Etiquettes, respect to elders, the saintly, and to God. F. Following the cultural pathway, Sanskriti, for example, introducing the sanctity of Vedic marriage with all its duty and its commitment. G. A God-centric program establishing a personal relationship with the Lord in the form of exquisite deity worship, performed communally with kirtan, distribution of Mahaprasad, and worship. H. A healthy lifestyle with regulation such as rising early in the morning and pure habits such as bathing upon rising. I. Indian ethics, establishing the value from scriptures such as Ramayana and Mahabharata of a life filled with perseverance, tolerance and humility over personal appearance, education and wealth. J. Jolly dancing in kirtans to worship the Lord. Srila Prabhupada's teachings were centered on the essence of India's wisdom, that the constant chanting of the Hare Krishna Mahamantra, or as he called it, the great chant for deliverance, was capable of revolutionizing the world. If you kindly become Krishna conscious and chant and dance in ecstasy, emotional love of God, the whole world will follow you and it will be Vaikuntha, there will be no more trouble. Thank you very much. His gifts to India included 3 major centers of culture and education in 1. Bombay, the economic capital of India. 2. Vrindavan, India's foremost place of worship. And 3. Sri Ram Mayapur.
ಮುಖ್ಯವಾಗಿ ಶ್ರೀಲ ಪ್ರಭುಪಾದರು ವಿಶ್ವಾದ್ಯಂತ 108 ಮಂದಿರಗಳನ್ನು ಸ್ಥಾಪನೆ ಮಾಡಿದ್ರು 10 ವರ್ಷದಲ್ಲಿ. 1966ರಿಂದ 1977 ತನಕ. ಆ 108 ಮಂದಿರಗಳಲ್ಲಿ ತುಂಬಾ ವಿಶೇಷವಾದ ಮಂದಿರಗಳಂದ್ರೆ ಒಂದು ಬಾಂಬೆಯಲ್ಲಿರುವಂತಹ ಮಂದಿರ, ಎರಡನೇದು ವೃಂದಾವನದಲ್ಲಿ ಮಥುರಾ ಕೃಷ್ಣ ಜನ್ಮಸ್ಥಾನ ವೃಂದಾವನದಲ್ಲಿ ಮಂದಿರ, ಹಾಗೂ ಮೂರನೇದು ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನ ಕೋಲ್ಕತ್ತಾ ಇಂದ 100 ಕಿಲೋಮೀಟರ್ ದೂರದಲ್ಲಿ ನವದ್ವೀಪ ಅಂತ ಜಾಗ ಇದೆ, 9 ದ್ವೀಪಗಳು. ಅಲ್ಲಿ ಮಾಯಾಪುರ, ಇದು ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನ. 500 ವರ್ಷಗಳ ಹಿಂದೆ ಕೃಷ್ಣ ಪರಮಾತ್ಮ ಒಬ್ಬ ಭಕ್ತನಾಗಿ ಅವತರಿಸಿದ ಜಾಗ ಮಾಯಾಪುರ. ಅಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಮಂದಿರ ಅಲ್ಲಿ ಸ್ಥಾಪನೆಯಾಗಿದೆ. Bharat was filled constant chanting was capable of and chant. his gifts to India, Bay, the economic capital of India's foremost place of worship, ISKCON's international headquarters. Srila Prabhupada's unprecedented achievements have created an imperishable legacy. Their magnitude is understood only in terms of how the world has changed since his arrival on Western shores. Indians are now valued not only for their technical competence, but also for their character, their holistic culture, and their loving devotion to the Lord. Today, his students form a body of world-class spiritual leaders to carry on Srila Prabhupada's mission of compassion. Truly, India has regained its position as a genuine beacon of light for the entire world, for generations to come, especially with the construction of the Temple of Vedic Planetarium. ಇದು ವಿಶ್ವದ ಅತ್ಯಂತ ದೊಡ್ಡ ರಾಧಾಕೃಷ್ಣ ಮಂದಿರ ಮಾಯಾಪುರದಲ್ಲಿರುವಂತಹದ್ದು. ಇಲ್ಲಿ ಭಾಗವತ ಪುರಾಣದಲ್ಲಿ ಕೊಟ್ಟಿರುವ ಹಾಗೆ ಬ್ರಹ್ಮಾಂಡ ಹೇಗಿದೆ, ಶಾಸ್ತ್ರಗಳಲ್ಲಿ ಪ್ರಕಾರ ಹೇಗೆ ಗ್ರಹಗಳಿದೆ, ಈ ಬ್ರಹ್ಮಾಂಡ ಹೇಗಿದೆ, ಎಲ್ಲೆಲ್ಲ ಲೋಕಗಳಲ್ಲಿ 14 ಲೋಕಗಳಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ, ಇದೆಲ್ಲವನ್ನು ಇದರೊಂದು ಪ್ಲಾನೆಟೋರಿಯಂ ಮಾಡಲಾಗಿದೆ ಮಾಯಾಪುರದಲ್ಲಿ. ಇದು ಶ್ರೀಲ ಪ್ರಭುಪಾದರ ಕೊಡುಗೆ ಸಮಸ್ತ ಜಗತ್ತಿಗೆ. ಶ್ರೀಲ ಪ್ರಭುಪಾದಕಿ ಜೈ. ರೈತಿನ ಅನ್ವೇಷಣೆಯಲ್ಲಿ ನೋಡಿದ್ವಿ ಹೇಗೆ ನಾನಾ ಧರ್ಮಗಳಿದೆ, ಹಾಗೂ ನಾನಾ ಧರ್ಮಗಳಲ್ಲಿ ಎಲ್ಲ ಪರಿಪೂರ್ಣ ಸತ್ಯದ ಬೇರೆ ಬೇರೆ ಹಂತಗಳನ್ನು ಸೂಚಿಸುತ್ತೆ. ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಪರಿಪೂರ್ಣವಾದ ಸತ್ಯ. ಒಮ್ಮೆ ನಾವು ಕೃಷ್ಣ ಭಗವಂತ ನಾವೆಲ್ಲರೂ ಅವನ ಭಕ್ತರು ಅಂತ ಸ್ವೀಕಾರ ಮಾಡ್ಕೊಂಡ್ರೆ, ಭೌತಿಕ ಆಸೆಗಳಿಂದ ಭೌತಿಕ ವಿಷಯಗಳಿಂದ ವೈರಾಗ್ಯ ಬೆಳೆಸ್ಕೊಂಡು ನಿಸ್ವಾರ್ಥ ನಿಷ್ಕಾಮ ಭಾವನೆಯಿಂದ ಕೃಷ್ಣನಿಗೆ ಶರಣಾಗತಿ ಆದ್ರೆ ಅದೇ ಪರಿಪೂರ್ಣವಾದಂತಹ ಜೀವನ. ಭಗವಂತನ ಅನಂತ ನಾಮಗಳಿದೆ, ಆ ಅನಂತ ನಾಮಗಳು ಅವನು ಮಾಡುವಂತಹ ಲೀಲೆಗಳಿಂದ ಅವನ ಗುಣಗಳಿಂದ ಆಗಿದೆ. ಅರೆ ಎಲ್ಲವೂ ಆ ಭಗವಂತನನ್ನೇ ಸೂಚಿಸುವಂತಹದ್ದು. ಹಾಗೂ ಜನರು ನಾನಾ ರೀತಿಯ ಜನರು, ಕೆಲವರು ಭಯದಿಂದ ಪೂಜಿಸ್ತಾರೆ, ಕೆಲವರು ಆಸೆಗಳಿಂದ ಪೂಜಿಸ್ತಾರೆ, ಕೆಲವರು ಕರ್ತವ್ಯದಿಂದ ಪೂಜಿಸ್ತಾರೆ. ಎಲ್ಲದಕ್ಕಿಂತ ಶ್ರೇಷ್ಠವಾದಂತಹದ್ದು ನಿಸ್ವಾರ್ಥ ನಿಷ್ಕಾಮವಾದಂತಹ ಪ್ರೀತಿಯುತವಾದಂತಹ ಸೇವೆ. ಹಾಗೂ ಈ ಕಲಿಯುಗದಲ್ಲಿ ಈಗ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡಲಿಕ್ಕೆ ಬಂದಂತಹ ಭಗವಂತನ ಕೃಷ್ಣ ಪ್ರತಿನಿಧಿ ಶ್ರೀಲ ಪ್ರಭುಪಾದರು. ಶ್ರೀಲ ಪ್ರಭುಪಾದರು ಈ ಒಂದು ಜ್ಞಾನವನ್ನು ವಿಶ್ವಾದ್ಯಂತ ಮೊದಲ ಬಾರಿಗೆ ಕರೆದೊಯ್ದು. ಇಲ್ಲಿ ತನಕ ಯಾರು ಕೂಡ ಹೋಗಿರ್ಲಿಲ್ಲ, ಬೇರೆ ಬೇರೆ ಜನ ಹೋಗಿದ್ರು, ಬೇರೆ ಬೇರೆ ಸ್ವಾಮಿಗಳು, ಯೋಗ ಮತ್ತೆ ಇನ್ನೇನೆಲ್ಲೋ ವೆಜಿಟೇರಿಯನಿಸಂ ಹೀಗೆಲ್ಲ ಹೋಗಿದ್ರು. ಆದ್ರೆ ಕೃಷ್ಣ ಭಗವಂತ ನಾವೆಲ್ಲ ಕೃಷ್ಣ ಭಕ್ತಿನ ಆಚರಣೆ ಮಾಡಬೇಕು, ಇದು ಎಲ್ಲರ ಧರ್ಮ, ಎಲ್ಲರ ಕರ್ತವ್ಯ ಅಂತ ಹೇಳಿ ಪ್ರಚಾರ ಮಾಡಿದಂತಹ ಮೊದಲ ವ್ಯಕ್ತಿ ಶ್ರೀಲ ಪ್ರಭುಪಾದರು. ಅದರಿಂದ ಜಗದ್ಗುರು, ನಿಜವಾದ ಜಗದ್ಗುರು ಶ್ರೀಲ ಪ್ರಭುಪಾದ. ಯಾಕಂದ್ರೆ ಜಗತ್ಯಾದ್ಯಂತ ಎಲ್ಲಾ ಕಡೆ ಸಂಚಾರ ಮಾಡಿದ್ರು, ಎಲ್ಲಾ ಕಡೆ ಹೋಗಿ ಎಲ್ಲರನ್ನ ಸ್ವೀಕಾರ ಮಾಡಿದ್ರು. ಇವರು ಬೇರೆ ದೇಶ, ಇವ್ರು ಬೇರೆ ಜಾತಿ, ಎಲ್ಲ ಭೇದ ಭಾವ ಮಾಡ್ಲಿಲ್ಲ. ಎಲ್ಲರಲ್ಲೂ ಆತ್ಮವನ್ನು ಕಂಡ್ರು. ಯಾವ್ದೆಲ್ಲ ಆತ್ಮ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ತಯಾರಾಗಿದೆ ಅವ್ರನ್ನೆಲ್ಲ ಶ್ರೀಲ ಪ್ರಭುಪಾದರು ಇಸ್ಕಾನ್ ಸಂಸ್ಥೆಯಲ್ಲಿ ಸ್ವೀಕಾರ ಮಾಡಿದ್ರು. ಹರೇ ಕೃಷ್ಣ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆಗಳಿದೆಯಾ ಈ ಒಂದು ಅನ್ವೇಷಣೆಯಲ್ಲಿ? ಹರೇ ಕೃಷ್ಣ. ಪ್ರಶ್ನೆಗಳಿದೆಯಾ? ಆಯ್ತಾ?
ಧರ್ಮಗಳು ಯಾಕೆ ಅನೇಕ ಧರ್ಮಗಳಿದೆ, ಇದರ ಉದ್ದೇಶ ಏನು, ಹೇಗೆ ನಮ್ಮ ಧರ್ಮ ಶ್ರೇಷ್ಠವಾದಂತಹದ್ದು. ಯಾರಿಗೇನು ಪ್ರಶ್ನೆ ಇಲ್ಲ? ಇಲ್ಲ ಇಲ್ಲ ಇಲ್ಲ. ಪೆನ್ನಲ್ಲಿ